ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬಿಡದಿ ಟೌನ್ಶಿಪ್ ವಿಚಾರ ತಾರಕಕ್ಕೇರಿದೆ. ಇದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ. ನೀವು ಒಂದು ಕಡೆ ಗಮನಿಸಬಹುದು, ರೈತರು ಮತ್ತು ಸರ್ಕಾರ ಅನ್ನುವಂಥ ಹೋರಾಟ ಇರಬೇಕಾಗಿತ್ತು. ಆದರೆ ಇದು DK ವರ್ಸಸ್ HDK ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದೇನೇ ಇದ್ರೂ ಕೂಡ ದೇಶದ ಜನರ, ರಾಜ್ಯದ ಜನರ, ಬೆಂಗಳೂರು ಜನರ ಹಿತದೃಷ್ಟಿಯಿಂದ ಈ ಬಿಡದಿ ಟೌನ್ಶಿಪ್ಪನ್ನು ನೋಡಬೇಕಾಗತ್ತೆ. ಯಾಕೆ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಫಲವತ್ತಾದ ಭೂಮಿ ಅದು. ಆ ಭೂಮಿಯನ್ನು ನಾಶ ಮಾಡಿ ಟೌನ್ಶಿಪ್ ಮಾಡಿದ್ರೆ ಯಾರಿಗೇನು ಲಾಭ ಅಂತೇಳಿ ಇದು ಒಂದು ಆಯಾಮ. ಆದರೆ ಇಷ್ಟೆಲ್ಲ ವಿರೋಧದ ನಡುವೆ ಟೌನ್ಶಿಪ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ರೆ ಕಾಂಗ್ರೆಸ್ಗೆ ಅದು ಹಿನ್ನಡೆಯಾಗುತ್ತೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಇನ್ನು 2-3 ತಿಂಗಳಲ್ಲಿ ಒಂದು ಸಮಿತಿ ರಚನೆ ಆಗುತ್ತಂತೆ. ಆ ಸಮಿತಿಯ ಔಟ್ಪುಟ್ ಏನು ಬರುತ್ತೆ ಅದರ ಆಧಾರದಲ್ಲಿ ಬಿಡದಿ ಟೌನ್ಶಿಪ್ ಪ್ಲಸ್ಸಾ ಮೈನಸ್ಸಾ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಫಲವತ್ತಾದ ಭೂಮಿ ಅದು. ವೈಜ್ಞಾನಿಕವಾಗಿ ಬೆಂಗಳೂರು ಕರ್ನಾಟಕದ ರಾಜಧಾನಿ, ಈ ಸಿಲಿಕಾನ್ ಸಿಟಿಯ ಹಿತದೃಷ್ಟಿಯಿಂದ ನೋಡೋದಾದರೆ ಬೆಂಗಳೂರು ಸುತ್ತಮುತ್ತ ಫಲವತ್ತಾದ ಭೂಮಿ ಇರಬೇಕು. ಆ ಹಸಿರು ನಳನಳಿಸಬೇಕು. ಆಮ್ಲಜನಕ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಬರಬೇಕು. ಇದು ಒಂದು ಭಾಗ. ಆದರೆ ಬಿಡದಿ ರೈತರ ಹಿತದೃಷ್ಟಿಯಿಂದ ನೋಡೋದಾದರೆ ಫಲವತ್ತಾದ ಭೂಮಿ ಅದು. ಆ ಬರಡು ಭೂಮಿಯನ್ನು ಫಲವತ್ತಾಗಿ ಮಾಡ್ಕೊಂಡಿದ್ದಾರೆ. ನೀರಾವರಿ ಚೆನ್ನಾಗಿದೆ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ತೆಂಗಿನ ಗಿಡಗಳಿರ್ಬೋದು, ಅಥವಾ ಅಡಿಕೆಗಳಿರ್ಬೋದು, ಬಾಳೆ ಗಿಡಗಳಿರ್ಬೋದು, ಸಪೋಟ ಇರ್ಬೋದು, ರೋಸ್ ಇರ್ಬೋದು, ರೇಷ್ಮೆ ಕೃಷಿ ಇರ್ಬೋದು, 1-2 ಇಷ್ಟೆಲ್ಲ ಬೆಳೆಗಳನ್ನು ಬೆಳೀತಾ ಇರುವ ಸಂದರ್ಭದಲ್ಲಿ ಈ ಬಿಡದಿ ಟೌನ್ಶಿಪ್ ಅನ್ನೋದೇ ಅಪಭ್ರಂಶದ ಥರ ಕಂಡು ಬರ್ತಾ ಇದೆ. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವರು ಈ ಹೋರಾಟದ ನಂತರ ಏನು ಹೇಳ್ಬೋದು ಅನ್ನೋ ಕುತೂಹಲ ಇತ್ತು. ಎನಿಹಾವ್ ಅವ್ರು ಮಾತಾಡಿರುವ ವಿಚಾರವನ್ನು ನೋಡುವುದಾದರೆ, ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಗೆ ಒಂದು ಸಮಿತಿ ರಚನೆಯಾಗುತ್ತಂತೆ. ಆ ಸಮಿತಿ ಇನ್ನು 2-3 ತಿಂಗಳ ಒಳಗೆ ರಚನೆಯಾಗುತ್ತಂತೆ. ಸಚಿವ ಸಂಪುಟ ಸಭೆಯಲ್ಲಿ ಸಮಿತಿ ರಚನೆ ಬಗ್ಗೆ ಚರ್ಚೆ. ಆ ಸಮಿತಿಯ ವರದಿ ಏನು ಬರುತ್ತೆ ಅದರ ಆಧಾರದಲ್ಲಿ ಬಿಡದಿ ಟೌನ್ಶಿಪ್ ಮುಂದುವರಿಕೆ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ DK ಶಿವಕುಮಾರ್ ಅವರು ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ನನ್ನ ಯೋಜನೆ ಅಲ್ಲ ಅಂತ ಹೇಳಿದ್ದಾರೆ. ಅದು ಹೆಂಗೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ. ಅದು ಹೆಂಗೆ ಅವ್ರದ್ದಲ್ಲ, ಅದು ಹೆಂಗೆ ಅವ್ರದ್ದು ಅಂತಲೂ ನಾವು ಮಾತಾಡಬೇಕಾಗತ್ತೆ. 2006ರಲ್ಲಿ HD ಕುಮಾರಸ್ವಾಮಿ, BS ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಆರಂಭಿಸಿದ್ದು. ನಾನು ಇಂದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ HD ಕುಮಾರಸ್ವಾಮಿ, BS ಯಡಿಯೂರಪ್ಪನವರ ಆಸೆಯನ್ನು ಪಾಪ DK ಶಿವಕುಮಾರ್ ಅವರು ನೆರವೇರಿಸ್ತಿದ್ದಾರೆ ಅಂದ್ಕೋಬೇಕಾ? ವಾಟ್ ಇದು ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ ಈ ರೀತಿಯ ಹೇಳಿಕೆಗಳನ್ನು. ಅದನ್ನು ಸ್ವತಃ DK ಶಿವಕುಮಾರ್ ಅವರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ರೈತರ ಜಮೀನು ಬಲವಂತವಾಗಿ ಕಿತ್ತುಕೊಳ್ಳೋದಿಲ್ಲ. ಕಡೆಗೂ ಈ ಮಾತು ಹೇಳಿದ್ರಲ್ಲ ಅದೇ ಸಮಾಧಾನ. ಯಾಕಂದರೆ ಅದನ್ನು Dr. G. ಪರಮೇಶ್ವರ್ ಹೇಳಿದರು. ದಿನಾ ಮಾಧ್ಯಮ ಹೇಳಿಕೆಯನ್ನು ಕೊಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸದ್ಯ ಉಲ್ಲೇಖ ಮಾಡಿದ್ರು. ಯಾವಾಗಪ್ಪ ಮುಖ್ಯಮಂತ್ರಿಗಳ ಬಾಯಲ್ಲಿ ಮಾತು ಬರುತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿತ್ತು. ಕಡೆಗೂ ಅವ್ರು ಮಾತಾಡಿರೋದು ನಿಜಕ್ಕೂ ಕೂಡ ಸಮಾಧಾನಕರ ಸಂಗತಿ. ಯಾಕಂದರೆ ಒಬ್ಬನೇ ಒಬ್ಬ ರೈತ ಫಲವತ್ತಾದ ಭೂಮಿಯ ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸ್ತಿದ್ದಾನೆ ಅನ್ನೋದಾದರೆ ಅದನ್ನು ವಿರೋಧಿಸಬೇಕು. ಸರ್ಕಾರ ಕೂಡ ರೈತರ ಹಿತದೃಷ್ಟಿಯಿಂದ ಯೋಚನೆ ಮಾಡಬೇಕಾಗತ್ತೆ. DK ಶಿವಕುಮಾರ್, ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಮಾಡುವುದಿಲ್ಲ. ಮುಂಚಿತವಾಗಿ ನಾನು ರೈತರುಗಳ ಹತ್ರ, ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ 2 ರಿಂದ 2.5-3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆಗಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ. ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ
ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯಿತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂಥ ಕೇಸು ಕೇವಲ 2 ವರ್ಷದಲ್ಲೇ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ವಜಾ ಮಾಡಿದ್ದಾರೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಏನ್ ಹೇಳ್ಬೇಕೋ ಹೇಳಿದೀನಿ. ಐ ವಿಲ್ ವೇಟ್ ಫಾರ್ ದಿ ರಿಪೋರ್ಟ್. ಲೆಟ್ ಫಾರ್ಮರ್ಸ್ ಪಾಪ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ, ಸರ್ಕಾರ ಕೊಡೋರು ಕೊಟ್ಕೊಳ್ಳಿ. ಕುಮಾರಣ್ಣ ರೆಡ್ ಝೋನ್ ಅಲ್ಲಿ ಇಡೋ ಅಂತ ಹೇಳಿದ್ದಾರೆ, ಅದನ್ನ ಮುಂದುವರಿಸ್ತೀನಿ ಅಷ್ಟೇ. ಇದು ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಭಾಳ ಜನ ನಟರು ಒಳಗಡೆ ಇದ್ದಾರೆ. ಇಲ್ಲಿ ಸ್ಕ್ರಿಪ್ಟ್ ಬರೆಯೋರು ಇದ್ದಾರೆ, ಡೈರೆಕ್ಟರ್ಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ. ಇಲ್ಲಿ ಅವಾಗ ಬಂದು ನಟನೆ ಮಾಡಿ ಆಚೆ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಇವರೆಲ್ಲ. ಈಗ ಹೇಳಿದ್ನಲ್ಲ, ಈಗ ರಿವ್ಯೂ ಕಮಿಟಿ ಮಾಡ್ತೀವಿ ಅಂದಮೇಲೆ ಮತ್ತೆ ಹಾಕದಿ ಸೂಚನೆ ಹೊರಡಿಸ್ತಾರೆ. ಅದು ಯಾವುದು ಮುಖ್ಯಮಂತ್ರಿಗಳು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕಮಿಟಿನಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ. ಇರ್ಬೇಕಂತ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ತಾವೇನಾದ್ರು ಹೇಳುವಂಥದ್ದು ನೋಡೋಣ. ವಿಚಾರ ಅವ್ರು ಮಾಡ್ತೀನಿ ಅಂದಿದ್ದಾರಲ್ಲ. ಈಗ ಮೊನ್ನೆ ಅದೇನೋ ಕಾಟಾಚಾರದ ಸಭೆ ಕರೆದು ರೈತರನ್ನ ಅಂತ ಕರೆದು ಕೂರ್ಸ್ ಮಾಡ್ದಂಗೆ ಕಮಿಟಿ ಮಾಡೋದಾದರೆ ಮತ್ತು ಕಮಿಟಿಲಿ ಅರ್ಥ ಏನಿದೆ? ಪರ ವಿರೋಧ ಇಬ್ಬರು ಇರಬೇಕು ಕಮಿಟಿನಲ್ಲಿ. ಸಾಧಕ ಬಾಧಕ ಎರಡೂ ಚರ್ಚೆ ಆಗಬೇಕು. ಇದು ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಭಾಳ ಜನ ನಟರು ಒಳಗಡೆ ಇದ್ದಾರೆ. ಇಲ್ಲಿ ಸ್ಕ್ರಿಪ್ಟ್ ಬರೆಯೋರು ಇದ್ದಾರೆ, ಡೈರೆಕ್ಟರ್ಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ. ಇಲ್ಲಿ ಅವಾಗ ಬಂದು ನಟನೆ ಮಾಡಿ ಆಚೆ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಇವರೆಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸಿನಿಮಾ ದಾಟಿಯಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಘನತೆವೆತ್ತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ಸ್ಟೈಲ್ನಲ್ಲಿ ಮಾತಾಡಿದ್ದಾರೆ. ಅದರಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದೊಂದೇ ನಾವು ಡೀಪಾಗಿ ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕಂದರೆ ಅಂಥ ಪಾಯಿಂಟ್ಸನ್ನು ಇವತ್ತು ರೈಸ್ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂಥ ಆತ್ಮಾನಂದ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರು ಪದ್ಮಾವತಿ ರವಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ ಪದ್ಮಾವತಿ ಅವರಿಗೆ. ಓಕೆ, ಹಾಗೇ ಸಂಪರ್ಕದಲ್ಲಿ ಮಾತಾಡ್ತೀನಿ ಪದ್ಮಾವತಿ ಅವರೇ. ರೈಟ್, ಆತ್ಮಾನಂದ್ ಅವರೇ, ನೀವು ಹೇಳಬೇಕು, ಇದು ನನ್ನ ಕನಸಿನ ಯೋಜನೆಯಲ್ಲ. HD ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪನವರ ಆಡಳಿತದಲ್ಲಾದಂಥ ಯೋಜನೆ, ಅದನ್ನು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಸಂಪೂರ್ಣ ಕ್ರೆಡಿಟನ್ನು, ಯೋಜನೆಯ ಸಂಪೂರ್ಣ ಕ್ರೆಡಿಟನ್ನು HD ಕುಮಾರಸ್ವಾಮಿ ಅವರಿಗೆ, BS ಯಡಿಯೂರಪ್ಪನವ್ರಿಗೆ ಹಾಲಿ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ರಿಸೀವ್ ಮಾಡ್ತೀರಾ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಭಾಳ ಲೇಟಾಗಿ ಅರ್ಥ ಆಗಿದೆ ಅನಿಸುತ್ತೆ. ಏನು 2006ರಲ್ಲಿ ಯೋಜನೆ ಕುಮಾರಸ್ವಾಮಿ ಅವರಿಂದ ಬಂದಿತ್ತು ಅಂತ ಈಗ ಹೇಳುವಂಥ ಮಾತನ್ನೇ ಕಳೆದ 3-4 ತಿಂಗಳಿಂದನೇ ಈ ರೈತರು ಹೋರಾಟಕ್ಕೆ ಬಂದಾಗ ನನಗೆ ಜಮೀನನ್ನು ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದಂಥದ್ದು ಇದೇ ಡಿ.ಕೆ. ಶಿವಕುಮಾರ್ ಅವರು. ಇವರು ಚೇರಿಗೆ ಬಂದು ಕುತ್ಕೊಂಡ ತಕ್ಷಣ CM ಆದ ತಕ್ಷಣ ರೈತರು ಹೋರಾಟ ಕಣ್ಣು ಕಾಣಲಿಲ್ವ ಇವ್ರಿಗೆ ಪ್ರತಿನಿತ್ಯ? ಇವತ್ತು ಏನು ಡಿ.ಕೆ. ಶಿವಕುಮಾರ್ ಅವರು ಎಲ್ಲಿಗೆ ಹೋಗಿ ಬಿಟ್ಟಿದೆ ಅಂದರೆ ಅವ್ರಿಗೆ ಗೊತ್ತಾಗಿದೆ ಇದೆಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ನನಗೆ ಇದು ಡ್ಯಾಮೇಜ್ ಖಂಡಿತ ಆಗುತ್ತೆ. ಆಮೇಲೆ ರಾಜಕೀಯವಾಗಿ ಇದನ್ನ ಕಾಂಗ್ರೆಸ್ನವರೇ ರಾಜಕಾರಣ, ಸಿದ್ದರಾಮಯ್ಯನವ್ರ ರಾಜಕಾರಣ ಶುರು ಮಾಡಿದ್ದಾರೆ. ಆದ್ದರಿಂದನೇ ಈ ಹೋರಾಟ ಇವತ್ತು ರೈತರಿಗೆ ನೋಡಿ, ಟೌನ್ಶಿಪ್ಗಳು ಬೇಕಾಗಿಲ್ಲ, ಬಿಡದಿಯಲ್ಲಾಗಿರುವಂಥ ಟೌನ್ಶಿಪ್ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಪದೇ ಹೇಳಿದ್ವಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಮೊದಲ ಬಾರಿ ಕೈಗೆತ್ತಿಕೊಂಡಿದ್ದು ಬಿಡದಿ ಟೌನ್ಶಿಪ್ಪು. ಅನೇಕ ಜನರ ರೈತರ ವಿರೋಧ ಇದ್ದರೂ ಕೂಡ ಎಲ್ಲರೂ ಕೂಡ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ. ಆ ಒಪ್ಪಿಗೆ ಕೊಟ್ಟಿದ್ದವ್ರು ಎಷ್ಟು ಜನ ಅಂತ ನಿಲ್ಲಿಸಿರಿ ಅಂತಂದರೆ ಅದಕ್ಕೆ ಉತ್ತರ ಇರಲಿಲ್ಲ ಅವ್ರ ಹತ್ರ. ಇವತ್ತು ಏಕಾಏಕಿ ಮತ್ತೆ 3 ಹಳ್ಳಿಗಳ ಒಂದು ಸರ್ವೆ ಮಾಡೋಕ್ಕೆ ಹೋಗಿದ್ದಾಗ ಅಲ್ಲಿ ಅಧಿಕಾರಿಗಳ ಮೇಲೆ ರೈತರು ತಿರುಗಿ ಬಿದ್ದಿರುವಂಥದ್ದು, ವಿಶೇಷವಾಗಿ ರೈತರು ಇವತ್ತು ಏನು ನಿಮ್ಮ ಶಕ್ತಿ ಯೋಜನೆಗಳನ್ನು ಫಲಾನುಭವಿಗಳಾದಂಥ ಮಹಿಳೆಯರು ಪೊರಕೆ ಹಿಡ್ಕೊಂಡು ಹೋದ್ರು ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ. ಯಾರು ಬರ್ತಾನೋ ಬರಲಿ ಅಂದರು, ಪೊರಕೆ ತೋರಿಸಿದ್ರು, ಓಡೋದ್ರು. ಹೆಣ್ಮಕ್ಳನ್ನ ತಗೊಂಡೋಗಿ ಎಲ್ಲೋ ದೂರ ಕೂರಿಸಿ
ಅಧಿಕಾರಿಗಳು ಪೊಲೀಸ್ನವರು ಅವರನ್ನು ಯಾಮರ್ಸಿ ಸರ್ವೆ ನಡೆಸುವಂಥ ಕೆಲಸಕ್ಕೆ ಅಲ್ಲಿನ SP ಪೊಲೀಸ್ ಅಧಿಕಾರಿಗಳು ಮುಂದಾದರು, FIR ಹಾಕಿದ್ರು. ಇಷ್ಟೆಲ್ಲ ಆದಮೇಲೆ ಇದೆಲ್ಲ ಒಂದು ಕಡೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಮತ್ತೆ CMಗೆ ಆದಂಥ ನನಗೆ ಇದು ಇಲ್ಲೊಂದು ಕಪ್ಪು ಚುಕ್ಕೆ ಆಗುತ್ತೆ ಅನ್ನುವಂಥದ್ದು ಲೇಟಾಗಿ DK ಶಿವಕುಮಾರ್ ಅವ್ರಿಗೆ ಅರ್ಥ ಆಗಿದೆ. ಅದನ್ನು ಯಥಾ ಪ್ರಕಾರ ಅವ್ರ ಸ್ಟೈಲಲ್ಲಿ DK ಶಿವಕುಮಾರ್ ಅವರು ಮತ್ತು ಯಡಿಯೂರಪ್ಪನವ್ರು ತಲೆ ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಅವತ್ತು ಅದೇ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವ್ರು ಇದ್ದಾಗ ಜನ ವಿರೋಧಿ ಬಂದ ತಕ್ಷಣ ಅದನ್ನು ಕೈ ಬಿಟ್ರಲ್ಲ. ನಿಮಗೆ ರೆಡ್ ಝೋನ್ ಮಾಡಿಟ್ಟರು, ಯಾರಿಗೂ ಕೂಡ ಆಸ್ತಿ ಇದು ಮಾರಾಟ ಆಗಬಾರ್ದು ಅನ್ನುವಂಥ ಆಗ್ಬಿಟ್ಟಿದೆ ಅನ್ನುವಂಥದ್ದು ಹೇಳಿದ್ರಲ್ಲ. ಯಾಕೆ ಅಂದರೆ ಇವತ್ತು ಬಿಡದಿ ಇರೋದು ಬೆಂಗಳೂರಿನ ಬಹುದೂರದ ಹತ್ರದಲ್ಲಿ, ಕೂಗಳತೆ ದೂರದಲ್ಲಿ. ಇವತ್ತು ಜಾಗಕ್ಕೆ ಒಳ್ಳೆ ಬೆಲೆ ಬಂದಿದೆ, ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಮಾಡಿಬಿಟ್ಟು ಹೋದ್ರು. ಅದನ್ನು ಬಿಟ್ಟು ಇವತ್ತು DK ಶಿವಕುಮಾರ್ ಅವರು ಏಕಾಗಿ ಮಾಡಿದ್ದು ಒಳ್ಳೆ ಉದ್ದೇಶಕ್ಕೆ ಅಲ್ಲ, ಒಳ್ಳೆ ಉದ್ದೇಶಕ್ಕೆ, ರೈತರಿಂದ ಜಮೀನು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಯಾರೋ ಕಾಳಸಂತೆಯಲ್ಲಿ ಮಾಡುವ ಬಿಲ್ಡರ್ಸ್ಗಳು ಇವ್ರು ಬಂದು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿದ್ರು. ಅದನ್ನ ಇವತ್ತು ಅಲ್ಲೇ 2 ಬಣ ಮಾಡಿ, ಒಂದು ಕಾಂಗ್ರೆಸ್ ಬಣ ಇಲ್ಲ ನಾವು ಪರವಾಗಿದ್ದೀವಿ ಅನ್ನುವಂಥದ್ದು, ಮತ್ತೆ ರೈತರನ್ನ ಕಟ್ಕೊಂಡು ಹೋರಾಟ ಮಾಡ್ತಿದ್ದವ್ರನ್ನೆಲ್ಲ ಇವ್ರು JDS ಗುಂಪು ಅನ್ನುವಂಥದ್ದು, ಅವ್ರ ಸಾಲಗಳಿಗೆ ಯಾವುದೇ ಬೆಲೆ ಇಲ್ಲ, ಅವ್ರ ರೈತರೇ ಇಲ್ಲ ಅನ್ನುವಂಥ ಇದೇ ರೈತರು ಓಟ್ ಹಾಕಿಸ್ಕೊಂಡು ಬಂದಂಥ DK ಶಿವಕುಮಾರ್ ಹೇಳಿದಂಥ ಮಾತುಗಳು. ಹೀಗಾಗಿ ಇವತ್ತು DK ಶಿವಕುಮಾರ್ ಅವ್ರಿಗೆ ಎಲ್ಲೋ ಸತ್ಯ ಗೊತ್ತಾಗಿದೆ. ಅದಕ್ಕೆ ಇದನ್ನ ಏನು ಕಾಲಾವಕಾಶ ಕೊಟ್ಟು ಅವ್ರ ಸ್ಟೈಲೆಲ್ಲ ಇವಾಗ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ರು. ಯಾರು ಬೇಕಾ, ಇದು ಮುಖ್ಯಮಂತ್ರಿ ಹೇಳೋ ಮಾತಲ್ಲ. ನಾವು ಯಾರು ಬೇಕಾರೋ ಕೊಡಿ, ಯಾರೋ ಇಟ್ಕೊಳ್ಳಿ ಬೇಕಾದವರು ಅಂದ್ರೆ ನೀವು ಇಡೀ ಸರ್ಕಾರನ ಯಾವ ವ್ಯವಸ್ಥೆಗೆ ತಗೊಂಡು ಹೋಗ್ತಾ ಇದ್ದೀರಿ? ಅಲ್ಲಲ್ಲ, ಇದನ್ನ ಅದು ಟೌನ್ಶಿಪ್ ಆಗೋದನ್ನೇ ವಜಾ ಮಾಡಬೇಕಾಗಿತ್ತು. ಇಷ್ಟು ರಿಯಲೈಸೇಷನ್ ಆಗಿದ್ದೇನೆ, 4 ದಿವಸ ಇನ್ನೊಂದಷ್ಟು ರಿಯಲೈಸ್ ಆಗುತ್ತೆ ಬಿಡಿ. ಶಶಿಧರ್ ಅವರೇ, ನೀವು ಹೇಳಿ, ನನಗೆ ಈ ಸಮಿತಿಗಳ ಹಕ್ಕಿಕತ್ತು ಗೊತ್ತಾಗಬೇಕು. ಬಿಡದಿ ಟೌನ್ಶಿಪ್ ಏನು ಸರ್ಕಾರದ ರೈಲ್ವೆ ಯೋಜನೆ ಅಲ್ಲ, ಸರ್ಕಾರದ ಬಸ್ ಸ್ಟ್ಯಾಂಡ್ ಯೋಜನೆ ಅಲ್ಲ, ಸರ್ಕಾರದ ಯಾವುದೇ ಯೋಜನೆ ಅಲ್ಲ. ಇಟ್ ಈಸ್ ಅ ಪ್ರೈವೇಟ್. ಆ ಒಂದು ಪ್ರೈವೇಟ್ಗೆ ಸರ್ಕಾರದ ಒಂದು ಸಮಿತಿಯ ರಚನೆ ಆಗುತ್ತೆ ಅನ್ನೋದಾದರೆ ಅದನ್ನು ಹೆಂಗೆ ನಂಬೋದು? ಅವು ಹೆಂಗೆ ಕೆಲಸ ಮಾಡ್ತವೆ? ಅದ್ರ ಮೇಲೆ ನಂಬಿಕೆ ಇಟ್ಕೋಬೋದಾ? ನೋಡಿ, ಈಗ ಆಗಿರ್ತಕ್ಕಂಥ ಸಮಿತಿಗಳೆಲ್ಲ ಏನೇನು ರಿಪೋರ್ಟ್ ಕೊಟ್ಟಿದೆ, ಅದು ರಿಪೋರ್ಟ್ ಎಲ್ಲ ಹೇಗೆ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಇಲ್ಲ ಎತ್ತಿಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಈಗ ಅದಲ್ಲ, ಇಲ್ಲಿ ಟೌನ್ಶಿಪ್ಪೇ ಬೇಕಾಗಿರಲಿಲ್ಲ. ಅವ್ರ ರೆಡ್ ಝೋನನ್ನು ತೆಗೆದು ಕೊಟ್ಬಿಟ್ಟಿದ್ರೆ ಸಾಕಾಗಿತ್ತು. ರೈತರು ಯಾರು ಬೇಕೋ ಅವ್ರು ಮಾರ್ಕೊತಾ ಇದ್ರು, ಉಳಿಸ್ಕೋತಾ ಇದ್ರು, ಅದೊಂದು ಬೇರೆ ವಿಷಯ. ಈಗಾಗಲೇ ಬನಶಂಕರಿ 6 ಸ್ಟೇಜು, ವಿಶ್ವೇಶ್ವರ ಲೇಔಟು, ನಮ್ಮ ಕೆಂಪೇಗೌಡ ಲೇಔಟ್ ಎಲ್ಲ 54,000 ವಸತಿ ನಿವೇಶನಗಳಿದೆ, ಖಾಲಿ ಇದೆ. ಈಗಾಗಲೇ ಶಿವರಾಮ್ ಕಾರಂತರಲ್ಲಿ 18,000 ವಸತಿ ನಿವೇಶನಗಳು ಈಗ ರೈತರದ್ದು ಹಕ್ಕೇನಿದೆ ಅದನ್ನ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು 25-30,000 ಇದು CS ಸೈಟ್ಗಳು ಅಲ್ಲಿ ಸಿಗುತ್ತೆ. ಮತ್ತೆ ಸಾಕಷ್ಟು ವಿಭಾಗಗಳಲ್ಲಿ ಸೈಟ್ಗಳು ಡೆವಲಪ್ ಆಗ್ತಾನೆ ಇದಾವೆ ಎಂಟೈರ್ ಬೆಂಗಳೂರಲ್ಲಿ. ಅದನ್ನೆಲ್ಲ ಹೊರತುಪಡಿಸಿ ಹೊಸ ಪ್ರಾಜೆಕ್ಟ್ಗಳನ್ನು ನೀವು ತಗೊಂಡೋಗಿ ಹಾಕ್ತಾ ಇರೋದು ಇದೆಲ್ಲೋ ರಿಯಲ್ ಎಸ್ಟೇಟ್ ಮಾಡುವಂತಹ ಒಂದು ದಂಧೆಗೆ. ಒಂದು ಪಾಸ್ ತಗೊಳ್ಳೋಣ. ಹಾಗಾದ್ರೆ ರೆಡ್ ಝೋನ್ನ ರಿಮೂವ್ ಮಾಡಿದ್ರೆ ಸಾಕಿತ್ತು. ರೈತರು ಯಾರು ಅವ್ರಿಗೆ ಅನಿವಾರ್ಯ ಅಂದಾಗ ಜಮೀನು ಮಾರ್ಕೋಬೇಕೋ ಮಾಡ್ಕೋತಾ ಇದ್ರು, ಇಲ್ಲ ಅಂತ ಹೇಳಿದ್ರೆ ಅವ್ರು ಕೃಷಿ ಭೂಮಿ ಏನಿದೆ, ಕೃಷಿ ಚಟುವಟಿಕೆ ಏನಿದ್ರು ಅದನ್ನ ಮಾಡ್ಕೋತಿದ್ರು ಅನ್ನೋ ಸ್ಟೇಟ್ಮೆಂಟ್ ಕೊಟ್ರಿ. ಅಳಿಯಲ್ಲ ಮಗಳ ಗಂಡ ಅನ್ನೋ ಮಾತು ನೀವು ಕೇಳಿದ್ದೀರಿ ಅಂತ ಅನ್ಸುತ್ತೆ. ರೈತರೇ ಲೇಔಟ್ಗಳಕ್ಕೆ, ರಿಯಲ್ ಎಸ್ಟೇಟ್ಗೆ ಸ್ವತಃ ಮಾರದ ಅಲ್ಲ, ಗೊತ್ತಿಲ್ಲ ನನಗೆ. ಅದನ್ನ ನೀವು ಬ್ರೀಫ್ ಮಾಡ್ಬೇಕು ನನಗೆ. ಬಿಡದಿ ಟೌನ್ಶಿಪ್ ಅಂದ್ರು ಅಳಿಯಲ್ಲ ಮಗಳ ಗಂಡನೇ ಅಲ್ವಾ? ಈಗ ಏನಾಗಿದೆ, ಇವತ್ತಿನ ದರದಲ್ಲಿ ಅವರು ಏನಾದ್ರು ಮಾರೋದಕ್ಕೆ ಹೋದ್ರೆ 50-60 ಲಕ್ಷ ಯಾರು ಕೇಳೋದಿಲ್ಲ. ಈಗೆಲ್ಲ ಬೆಂಗಳೂರಿನಿಂದ ಸಾಕಷ್ಟು ಉದ್ಯಮಿಗಳು ದುಡ್ಡಿರತಕ್ಕಂಥವ್ರು ಅಲ್ಲಿ ಹೋಗಿ ಬಂಡವಾಳ ಹಾಕಿದ್ದಾರೆ. ಯಾಕಂದ್ರೆ ಕಡಿಮೆ ರೇಟ್, ಯಾವತ್ತೋ ಒಂದಿನ ನಮಗೆ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹಾಕಿದ್ದಾರೆ. ಅವರಿಗೆ ಅದು ರೈತರಿಗೆ ಅದು ಕಡಿಮೆ ಸಿಗುತ್ತೆ. ಯಾರು ಇಟ್ಕೊಳ್ಬೇಕು ನಿಜವಾದ ರೈತರು, ಕಳಕಳಿ ಇರತಕ್ಕಂಥ ರೈತ ಕೆಲಸ ಮಾಡಿರ್ತಕ್ಕಂಥ ರೈತ, ಇವತ್ತೇನು ರೇಷ್ಮೆ ಬೆಳೀತಾ ಇದ್ದಾನೆ, ಕೃಷಿ ಮಾಡ್ತಾ ಇದ್ದಾನೆ, ಇನ್ನೊಂದು ತೆಂಗು, ಭತ್ತ ಏನು ಬೆಳೀತಾ ಇದ್ದಾರೆ, ಆ ತರಕಾರಿ ಏನು ಬೆಳೀತಿದ್ರೆ ಅವರೆಲ್ಲ ಇಟ್ಕೊಳ್ತಾರೆ. ಇವತ್ತು ಸಹ ಅವ್ರು ಬಿಟ್ಕೊಟ್ರೆ ಡೆಫಿನೆಟ್ ಆಗಿ ಇನ್ನೂ 100 years ಇಟ್ಕೋತಾರೆ. ಹಾಗೆ ಈಗ ನೋಡಿ, ನಮ್ಮ ಯಲಹಂಕದ ಸುತ್ತಮುತ್ತ ಶಿವರಾಮ್ ಕಾರಂತರ ಲೇಔಟ್ ಆಯ್ತು. ನಂತರ ಮುಂದೆ ದಿನಗಳಲ್ಲಿ ನೆಲಮಂಗಲ ಹೋಗಿ ಅಲ್ಲೆಲ್ಲ ಲೇಔಟ್ಗಳು ಆಗ್ತಾ ಇದಾವೆ. ಸೊಂಡೆಕೊಪ್ಪ ರೋಡ್ ಸಾಕಷ್ಟು ಲೇಔಟ್ಗಳು ನಡೀತಾ ಇದಾವೆ. ಆ ಲೇಔಟ್ ನಡೆದ್ರೂ ಸಹ ಕೃಷಿ ಕೆಲಸಗಳು ನಡೀತಾ ಇದಾವೆ. ಇಲ್ಲೇ ಕುಂಬಳಗೋಡ್ ಬನ್ನಿ, ಕುಂಬಳಗೋಡ್ ಲೆಫ್ಟ್ ಅಲ್ಲಿ ದೇವಗೆರೆ, ಇನ್ನೊಂದು ತಾತ್ಗುಣಿ, ಪ್ರತಿಯೊಂದು ಕಡೆ ಸಹ ರಿಯಲ್ ಎಸ್ಟೇಟು ನಡೀತಾ ಇದೆ, ಲೇಔಟ್ಗಳು ಆಗ್ತಾ ಇದಾವೆ. ರೈತರು ತಮ್ಮ ಕೆಲಸಗಳು ತಾವು ಮಾಡ್ಕೊಂತಾನೂ ಇದ್ದಾರೆ. ಅಂದ್ರೆ ಯಾರಿಗೆ ಏನೇನು ಅವ್ರಿಗೆ ಬೇಕೋ ಅದು ಆ ಕೆಲಸಗಳನ್ನ ಅವ್ರು ಮಾಡ್ಕೊಂತ ಅವ್ರ ಇಚ್ಛೆ ಅದು. ಈಗ ಕೊಡೋರು ಕೊಟ್ಟಿರ್ತಾರೆ, ಇಲ್ಲ ಇಟ್ಕೊಂಡು ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂತಾರೆ. ದೇಶದ ಮತ್ತು ರಾಜ್ಯದ
ಹಿತದೃಷ್ಟಿಯಿಂದ, ಆಹಾರ ಭದ್ರತೆಯ ದೃಷ್ಟಿಯಿಂದ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸಗಳು ಆಗಬೇಕು. ಖಂಡಿತವಾಗೂ ಆಗ್ಬೇಕು ಅಂದ್ರೆ ಈಗಾಗಲೇ ನೀವು ರಿಯಲ್ ಎಸ್ಟೇಟ್ ನ ಬೂಮ್ ಮಾಡಿಟ್ಟಿದ್ದೀರಿ, ಕೋಟಿಗಟ್ಟಲೆ ನೀವು ಆಸೆ ತೋರಿಸಿದ್ದೀರಾ, ಐಷಾರಾಮಿ ಜೀವನ ತೋರಿಸಿದ್ದೀರಾ. ಐಷಾರಾಮಿ ಜೀವನ ತೋರಿಸ್ಬಿಟ್ಟು ಮತ್ತೆ ನೀವು ಕೆಲಸ ಮಾಡಿ ಕೃಷಿ ಕೆಲಸ ಮಾಡಿ ಅಂದ್ರೆ ಯಾರು ಕೆಲಸ ಮಾಡ್ತಾರೆ? ಇವತ್ತು ಒಬ್ಬರ ಕೃಷಿ ಕಾರ್ಮಿಕರ ಸಮಸ್ಯೆ ಇದೆ. ನಮ್ದು ಸಮೇತ ಜಮೀನುಗಳು ನಾವು ಎರಡೆರಡು ಕಡೆ ಜಮೀನು ಪಾಳ್ಬಿಟ್ಟಿದೀವಿ. ಯಾರು ಬೇಕಾದ್ರೂ ಮಾಡ್ಕೊಬೋದು. ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಯಾರು ಮಾಡೋರಿಲ್ಲ. ನಮ್ಮ ಮಧುಗಿರಿಯಲ್ಲಿ ಜಮೀನಿದೆ, ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಒಬ್ಬರು ಪಕ್ಕದವ್ರು ಮಾಡೋರಿಲ್ಲ. ರೈತರು ಇದ್ದಾರೆ, ಮಾಡೋರಿಲ್ಲ. ಇಲ್ಲಿ ಯಲಹಂಕದಲ್ಲಿ ಕೊಡ್ತೀವಿ ಅಂದ್ರೆ ಯಾರು ಮಾಡೋರಿಲ್ಲ. ಹಾಗಾಗಿ ಇವತ್ತಿನ ಸಮಸ್ಯೆಗಳು ಜಾಸ್ತಿ ಇದೆ. ಅಂದ್ರೆ ಇವತ್ತಿನ ರೈತನಿಗೆ ಖರ್ಚಾಗುವಂತಹ ಖರ್ಚು ಮತ್ತೆ ಅವನಿಗೆ ಸಿಗುವಂತಹ ಹಣ, ಅದಕ್ಕೂ ಇದಕ್ಕೂ ಅಜಗಜಾಂತರ ಇದೆ. ಅದಕ್ಕೆ MSP ಕೊಡಬೇಕು ಅಂತ ನಾವು ಒಕ್ಕೊಲರಿಂದ ಒತ್ತಾಯಿಸ್ತಾ ಇದ್ವಿ ಕೇಂದ್ರ ಸರ್ಕಾರನ. ಆದ್ರೆ ಕೇಂದ್ರ ಸರ್ಕಾರ ರೆಡ್ ಝೋನ್ ಇಸ್ ಫಾರ್ ಕೃಷಿ ಚಟುವಟಿಕೆ ಅನ್ನೋದಾದ್ರೆ ಅದನ್ನ ಕಂಟಿನ್ಯೂ ಮಾಡಿ ಕೃಷಿಗೆ ಒತ್ತು ಕೊಡಬೇಕು. ಕೃಷಿಗೆ ಬೇಕಾದಂತ ಸಬ್ಸಿಡಿ ಸೌಲಭ್ಯಗಳನ್ನು ಕೊಡಬೇಕು. ಈ ತರದೆಲ್ಲ ಆದ್ರೆ ಸಬ್ಸಿಡಿಗಳು ಏನಾಗ್ತಾ ಇದೆ ಗೊತ್ತಾ? ತೋಟಗಾರಿಕೆ ಇಲಾಖೆ ಸಬ್ಸಿಡಿ ಕೊಡ್ತಾರೆ. ತೋಟಗಾರಿಕೆ ಇಲಾಖೆ ಸಬ್ಸಿಡಿಗಳೆಲ್ಲ ದೊಡ್ಡವರೇ ನೀರು ಕುಡಿತಾರೆ. 10 ಎಕರೆ 15 ಎಕರೆ ಅಧಿಕಾರಿಗಳು 1 ಎಕರೆ 2 ಎಕರೆ ಇರೋರ್ಗೆ ಏನು ಮುಂದೆ ಹೋಗಿ ಕೊಡೋದೇ ಇಲ್ಲ. ಏನು ಸುಮಾರು 10 ರಿಂದ 15 ಎಕರೆ ಇರೋರನ್ನ ಕರ್ಸ್ಕೋತಾರೆ. ಅವ್ರಿಗೊಂದು ಸ್ವಲ್ಪ ದಂಧೆ ಆಗುತ್ತೆ, ಸ್ವಲ್ಪ ದುಡ್ಡು ಕೊಡ್ತಾರೆ. ಆ ದುಡ್ಡನ್ನ ಇಸ್ಕೊಂಡು ಅವ್ರಿಗೆ ಈಗ ನೋಡಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತೆ ಹೊಸಕೋಟೆ ಏನಿದೆ, ನೀವೆಲ್ಲ ಹೋದ್ರು ಗ್ರೀನ್ ಹೌಸ್ಗಳಿದೆ. ಗ್ರೀನ್ ಹೌಸ್ಗಳು ಶಟ್ ಡೌನ್ ಆಗಿದೆ. ಇದು ಗ್ರೀನ್ ಹೌಸ್ ಸ್ಟಾರ್ಟ್ ಆಗಿದ್ದು ಕೇಂದ್ರ ಸರ್ಕಾರ ಒಂದು ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಗ್ರೀನ್ ಹೌಸ್ಗೆ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಕೊಡ್ತು. 75% ಫ್ರೀ ಕೊಡ್ತು, 25% ಮಾತ್ರ ರೈತ ಖರ್ಚು ಮಾಡೋದ್ಗ. ಆ ನಿಟ್ಟಿನಲ್ಲಿ ಇಲ್ಲಿಂದ ಬೆಂಗಳೂರಿನಲ್ಲಿ ಇದ್ದಂತ ಎಲ್ಲ ಹೋಗಿ ಅಲ್ಲಿ ಕೊಂಡ್ಕೊಂಡ್ರೆ 25% ಮಾತ್ರ ಕೆಲಸ ಮಾಡಿದ್ರು. ಇದು ತಗೊಂಡ್ರು 75% ದುಡ್ಡು ತಗೊಂಡ್ರು. ಆ ದುಡ್ಡು ತಗೊಂಡು ಆರಾಮಾಗಿ ಸೆಟ್ಲ್ ಆದ್ರು. ಶ್ರೀಮಂತರಾಗ್ತಾರೆ. ಎಲ್ಲ ವ್ಯವಸ್ಥೆಗಳು ಸಹ ನಮ್ಮ ಶ್ರೀಮಂತರ ಪಾಲಾಗ್ತಾ ಇದಾವೆ. ಆ ರೈತನ ಸಣ್ಣ ರೈತ ಇದಾನಲ್ಲ, ಆ ಹಾಲು ಕರಿಯ ರೈತ ಇದಾನಲ್ಲ, ಆ ರೇಷ್ಮೆ ಹುಳು ಮೇಯಿಸುವಂತ ರೈತ ಇದಾನಲ್ಲ, ಆ ಒಂದು ಗಿಡಗಳ ತೋಪುಗಳನ್ನ ಇಟ್ಕೊಂಡಿರ್ತಕ್ಕಂಥ ರೈತ ಇದಾನಲ್ಲ, ಅವನ ಒಂದು ಏಳಿಗೆಗೋಸ್ಕರ ಯಾವ ಸರ್ಕಾರಗಳು ಸಹ ಶ್ರಮಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬಿಡದಿ ಈಗ ಟೌನ್ಶಿಪ್ ಮಾಡಿದ್ದೇ ತಪ್ಪು, ಅವಶ್ಯಕತೆನೇ ಇರಲಿಲ್ಲ. ರೈಟ್, ಅಲ್ಲಿಗೆ ಬರ್ತೀನಿ. ಅದೊಂದು ಒಳ್ಳೆ ಪಾಯಿಂಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಘನತೆವೆತ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ 2 ಹೇಳಿಕೆಗಳನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಮೊದಲನೇದು, ಟೌನ್ಶಿಪ್ ಆರಂಭ ಆದಾಗ ಎಷ್ಟು ದಿವಸ ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಪಾಡಿಗಾಗ್ತಾ ಇರಲಿ, ಟೌನ್ಶಿಪ್ ಅನ್ನೋದು ಯೋಚನೆ ಅದು ಅನುಷ್ಠಾನಕ್ಕೆ ಬರುತ್ತೆ ಅನ್ನುವ ಧಾಟಿಯ ಮಾತುಗಳನ್ನು ಆಡಿದರು. ಇವತ್ತು ಬೇರೆ ಥರ ಇದೆ. ಯಾರಿಗೂ ನಾನು ಕೆಟ್ಟದ್ದನ್ನು ಬಯಸೋನಲ್ಲ, ಇದು ನನ್ನ ಕನಸಿನ ಯೋಜನೆ ಏನಲ್ಲ, ಅದು HD ಕುಮಾರಸ್ವಾಮಿ, BS ಯಡಿಯೂರಪ್ಪನವ್ರದ್ದು, ರೈತರ ಜೊತೆ ಮಾತಾಡೇ ಸೂಕ್ತ ಪರಿಹಾರ, ಈ ರೀತಿಯ ನ್ಯೂಟ್ರಲ್ ಸ್ಟೇಟ್ಮೆಂಟ್ ಇದೆಯಲ್ಲ, ರಿಯಲೈಸೇಷನ್ ಈಗ ಆಗಿದೆ ಮುಖ್ಯಮಂತ್ರಿಗಳಿಗೆ ಅಂತ ಅನ್ಕೋಬೇಕಾ, ಏನಂತ ಅರ್ಥ ಮಾಡ್ಕೋಬೇಕು? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿಂದನೂ ಹೇಳ್ತಾ ಇದ್ರು, ರೈತರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ರೈತರ ಹಿತಾಸಕ್ತಿಯ ಜೊತೆಯಲ್ಲಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಆಗಬೇಕು. ಬ್ರ್ಯಾಂಡ್ ಬೆಂಗಳೂರು ಇವತ್ತು ವಿಶ್ವದ ಭೂಪಟದಲ್ಲಿ ಬೆಂಗಳೂರು ಯಾವ ರೀತಿ ಇದೆ, ವಿಶ್ವದ ಜನ ಇವತ್ತು ಬೆಂಗಳೂರು ಕಡೆ ಯಾವ ರೀತಿ ನೋಡ್ತಾ ಇದ್ದಾರೆ, ಅದು ವಿದೇಶಿ ಬಂಡವಾಳ ಬೆಂಗಳೂರಿಗೆ ಹರಿಯುವಂಥ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಇವತ್ತು ಯಾವ ರೀತಿ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ, ಅದು ಇವಾಗ IT ಆಗಿರ್ಬೋದು, ಈಗ ಹೊಸದಾಗಿ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಈಗ ಆ ಒಂದು ಹಬ್ ಎಲ್ಲ ನಿರ್ಮಾಣ ಆಗುವಂಥದ್ದು ಅಲ್ಲಿ. ಸೊ ಇವತ್ತು ತಂತ್ರಜ್ಞಾನದ ಜೊತೆಯಲ್ಲಿ ಇವತ್ತು ನಾವು ಅಭಿವೃದ್ಧಿನೂ ಅದರ ಹೆಜ್ಜೆಗೆ ಹೆಜ್ಜೆ ಇಟ್ಟು ಅಭಿವೃದ್ಧಿ ಮಾಡಬೇಕಾಗ್ತದೆ. ಸೊ ಡೇ 1 ಅವ್ರು ಹೇಳ್ತಾ ಇದ್ದಾರೆ, ರೈತರ ಹಿತಾಸಕ್ತಿಯನ್ನು ನಾವು ಕಾಪಾಡ್ತೀವಿ, ರೈತರ ಒಂದು ಇದನ್ನು ನಾವು ಗುರಿಯಾಗಿ ಇಟ್ಕೊಂಡು ನಾವು ಯಾವುದೇ ಕೆಲಸವನ್ನು ಅಭಿವೃದ್ಧಿಯನ್ನು ಮಾಡಲ್ಲ. ಅಭಿವೃದ್ಧಿನೇ ಆಗಬೇಕು, ರೈತರಿಗೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಆಗಬೇಕು ಅಂತ ಅವರು ಮೊದಲಿಂದನೂ ಹೇಳ್ತಾ ಇದ್ದಾರೆ. ಸೊ ಅವರ ಮೊದಲಿಂದ ಆಗಿರುವಂಥ ಈ ಸ್ಟ್ಯಾಂಡ್ ಹಿನ್ನೆಲೆಯಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಯಾಕೆಂದರೆ ಇದು ಅವರ ಒಂದು ಪ್ರಾಜೆಕ್ಟು ಅಲ್ಲ. ಯಾಕಂದರೆ ಈ ಪ್ರಾಜೆಕ್ಟ್ ತಂದಿರೋದು 2006ರಲ್ಲಿ. ಅದಾದಮೇಲೆ ಹಲವಾರು ಮುಖ್ಯಮಂತ್ರಿಗಳು ಪ್ರಾಜೆಕ್ಟ್ ಅಲ್ಲ ಅಂದ್ರೆ ಯಾಕೆ ಮಾಡಬೇಕು, ಬಿಟ್ಬಿಡಿ ಅಲ್ಲ, ಯಾಕೆ ಮಾಡಬೇಕು? ಬಿಡದಿ ಟೌನ್ಶಿಪ್ ಅವ್ರ ಪ್ರಾಜೆಕ್ಟ್ ಅಲ್ಲ, ಪ್ರಾಜೆಕ್ಟ್ ಅಲ್ಲ. ಆದ್ರೆ ಇವಾಗ ನೋಡಿ, ಇವಾಗ ಷರತ್ತಿದ್ಯಾ ಮಾಡ್ಲೇಬೇಕು, ಷರತ್ತಂತಲ್ಲ. ಈಗ ನೋಡಿ, ಇವತ್ತು ಅಭಿವೃದ್ಧಿನೂ ಆಗ್ಬೇಕಲ್ಲ. ಇವತ್ತು ಅಲ್ಲಿ ನೋಡಿ, ಅಲ್ಲಿ ಅವ್ರ ಕನ್ಸು ಅವ್ರು ಮುಂದೊಂದು ದಿವಸ ಬಂದಾಗ ಅವ್ರು ಮಾಡ್ಕೋತಾರೆ, ಇಲ್ಲ ಬಿಡ್ತಾರೆ. ಜನ ರೊಚ್ಚಿಗೆದ್ರೆ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೇನು ನ್ಯಾಯ ತಗೋಬೇಕು ಅವ್ರ ಕನ್ಸನ್ನು ಸಾಕಾರ ಮಾಡೋಕ್ಕೆ ನೀವೇನಾದ್ರು JDS
ಅಲ್ಲ, ಬಿಜೆಪಿನ? ನೋಡಿ ಅವರು ಅಲ್ಲ, ಈಗ ನೋಡಿ ಇದು ಅಲ್ಲ ಹೆಂಗ್ ನೋಡಿ ಗೂಬೆ ಕುರ್ಸೋದು ಅಂತಾರಲ್ಲ, ಇದು ಗೂಬೆ ಕುರ್ಸೋದು ಅಲ್ಲ, ಗೂಬೆ ಕುರ್ಸೋದು ಇರಲಿ. ಇವತ್ತು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿನಲ್ಲಿ ಇದು ಟೌನ್ಶಿಪ್ ಅನ್ನು ನಾವು ಒಳಗೊಂಡು ಇವತ್ತು ಒಂದು ನೀಲಿ ನಕ್ಷೆಯನ್ನ ನಾವು ಮಾಡಿದೀವಿ. ಅರ್ಥ ಆಯ್ತಲ್ಲ? ಅಭಿವೃದ್ಧಿಗೆ ಕಸ ಒಂದು ತೆಗೆದು ಬಿಡಿ ಸಾಕು ಅಷ್ಟೇ. ಇನ್ನೇನು ಮಾಡೋದು ಬೇಡ ಸರ್. ಟ್ರಾಫಿಕ್ ಕಸ ಒಂದು ತೆಗಿಲಿ. ಅಲ್ಲ, ಹಿಂದೆ ಬೆಂಗಳೂರು ನಗರವನ್ನ ಗಾರ್ಡನ್ ಸಿಟಿಯನ್ನ ಗಾರ್ಬೇಜ್ ಸಿಟಿ ಯಾರು ಮಾಡಿದ್ರು, ಏನ್ ಮಾಡಿದ್ರು, ಯಾವ ರೀತಿ ದೋಣಿನಲ್ಲಿ ಟ್ರ್ಯಾಕ್ಟರ್ ಅಲ್ಲಿ IT ಕೆಲಸಕ್ಕೆ ಹೋಗ್ತಾ ಇದ್ದದನ್ನ ಎಲ್ಲ ನಾವು ನೋಡಿದೀವಿ, ಯಾವ ರೀತಿ ಬೆಂಗಳೂರು ಇತ್ತಂತ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ರಾಜಕೀಯ ಪ್ರೇರಿತವಾದಂತಹ ಬಿಜೆಪಿ ಗುಂಡಿಗಳು ಅಲ್ಲ, ರಾಜಕೀಯ ಪ್ರೇರಿತವಾದಂತಹ ಒಂದು ಸಂಚು, ಒಂದು ಷಡ್ಯಂತ್ರದ ಒಂದು ಅಡಿನಲ್ಲಿ ಅವರ ಹೆಸರನ್ನ ಕೆಡಿಸ್ಬೇಕು. ಇವತ್ತು ಅವರು ಒಕ್ಕಲಿಗರ ಸಮಾಜದ ನಾಯಕರಾಗಿ ಹೊರಹೊಮ್ತಾ ಇದ್ದಾರೋ, ಯಾಕಂದ್ರೆ ಅವರೆಲ್ಲ ಸಮಾಜದ ನಾಯಕರು. ಮಾನ್ಯ ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಆಗ್ತಾ ಇದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಅವ್ರ ನೆಲ ಇವತ್ತು ಜಾರ್ತಾ ಇದೆ. ಅವ್ರಿಗೆ ಗೊತ್ತಾಗಿದೆ ರಾಜಕೀಯವಾಗಿ ನೆಲೆ ಇಲ್ಲ ಅಂತ. ಅರ್ಥ ಆಯ್ತಲ್ಲ? ಅಲ್ಲ, ಅದಕ್ಕೆ ಅವ್ರು ಅನುಭವಿಸ್ತಾನೆ ಇದ್ದಾರೆ ಪ್ರತಿ ಎಲೆಕ್ಷನ್. ಈಗ ಅವ್ರಿಗೆ ಏನಾದ್ರೂ ಒಂದು ಇಶ್ಯೂ ಬೇಕಲ್ಲ, ಈ ಇಶ್ಯೂನ ಇಟ್ಕೊಂಡು ಯಾವ ಪ್ರಾಜೆಕ್ಟ್ ಅನ್ನ ಅವರೇ ತಂದು ಇವತ್ತು ಯಾವ ಬಿಜೆಪಿ ಜೊತೆನಲ್ಲಿ ಅವರು ಸಖ್ಯವನ್ನ ಮಾಡಿದ್ದಾರೆ, ಅವರು ಮುಖ್ಯಮಂತ್ರಿಗಳನ್ನು ಅದನ್ನು ಮುಂದುವರಿಸಿದ್ದಾರೆ. ಎಲ್ಲವನ್ನ ನೋಡಿ ಇವತ್ತು ಈ ರೀತಿ ಅವರು ಪ್ರತಿಭಟನೆ ಮಾಡೋದು, ಈ ರೀತಿ ಅದರ ವಿರುದ್ಧ ಅವರು ಇದನ್ನು ಮಾಡೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಮತ್ತು ಒಂದು ಅವರ ನೆಲೆ ಕಂಡುಕೊಳ್ಳೋದಕ್ಕೆ ಇವರು ಈ ಇಶ್ಯೂವನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ರಾಜಕೀಯವನ್ನ ಮಾಡೋದಕ್ಕೆ ಅವರು ಸ್ಪಷ್ಟವಾಗಿ ಮಾಡ್ತಾ ಇರೋದು ಇಲ್ಲಿ ಗೋಚರಿಸ್ತಾ ಇದೆ. ರೈಟ್. ಪದ್ಮಾವತಿ ಅವ್ರು ಏನು ಹೇಳ್ತಾರೆ ನೋಡೋಣ. ಪದ್ಮಾವತಿ ಅವರೇ, HD ದೇವೇಗೌಡರ ಕುಟುಂಬದಿಂದ ರೈತಾಪಿ ವರ್ಗದ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ. ಸಾರಿ ಮೇಡಮ್, ನಾನು ನಿಮ್ಗೆ ಒಂದು ಇಟ್ಕೊಳ್ತೀನಿ. ಜೀವನದಲ್ಲಿ ಎಲ್ರು ಒಳ್ಳೇದನ್ನ ಮಾಡ್ಬೇಕು. ಯಾಕೆಂದ್ರೆ ಒಳ್ಳೇದನ್ನ ಮಾಡಿದ್ರೆ ಅದನ್ನ ಕೆಲವರು ಮರಿಬಹುದು, ಆದ್ರೆ ದೇವರೊಬ್ಬ ಅದನ್ನ ನೆನ್ಪಿಟ್ಕೊಂಡು. ನಿಮ್ದು ಆಡಿಯೋ ಅಷ್ಟು ಕ್ಲಾರಿಟಿ ಇಲ್ವಲ್ಲ ಪದ್ಮಾವತಿ ಅವರೇ? ನನಗೆ ಅಷ್ಟು ಕ್ಲಾರಿಟಿಯಿಂದ ಕೇಳ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಿದೆ ನೋಡಿ, ಸ್ವಲ್ಪ ಹತ್ರ ಬಂದ್ ಮಾತಾಡಿ. ರೈಟ್, ಕಂಟಿನ್ಯೂ ಮೇಡಮ್. ಈಗ ಜೀವನದಲ್ಲಿ ಎಲ್ಲರೂ ಒಳ್ಳೇದನ್ನ ಮಾಡ್ಬೇಕು. ಯಾಕೆಂದ್ರೆ ಒಳ್ಳೇದನ್ನ ಮಾಡಿದ್ರೆ ಅದನ್ನ ಕೆಲವರು ಮರಿಬಹುದು, ಆದ್ರೆ ದೇವರೊಬ್ಬ ಮರಿಯಲ್ಲ, ನೋಡ್ತಾ ಇರ್ತಾರೆ. ಹಾಗೆ ದುರಂಕಾರ ಇಂದ್ರನೇ ಬರ್ತಿಲ್ಲ. ಹಾಗೆ ಅಧಿಕಾರ ಸಿಕ್ತು ಅಂತ ಹೇಳಿ ನಾನೇ ಚಂದ್ರ ನಾನೇ ಇಂದ್ರ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ಮಣ್ಮುಖ ದಿನ ಬಂದೇ ಬರುತ್ತೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವತ್ತು ಕನಸಿನ ಕೂಸು ಇದನ್ನ ಕುಮಾರಸ್ವಾಮಿ ಅವ್ರು ತಂದಿದ್ದು ಪ್ರಾಜೆಕ್ಟ್ ಅವ್ರದ್ದು ಅಂತ ಹೇಳ್ತಾರಲ್ವಾ, ಹೌದು. ಅವತ್ತು 2007 ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಒಂದೇ ಬಿಡದಿ ಅಲ್ಲ 5 ಪ್ರಾಜೆಕ್ಟ್ ನ ತಗೊಬಂದ್ರು. ಬಿಡದಿ, ರಾಮನಗರ, ಸೋಲೂರು, ಸಾತ್ನೂರು, ನಂದಿಗೂಡು ಅಂತ ಹೇಳಿ 5 ಪ್ರಾಜೆಕ್ಟ್ ನ ತಗೊಬಂದ್ರು. ಆ ಪ್ರಾಜೆಕ್ಟ್ ನ ಅವರು ನೋಟಿಫಿಕೇಶನ್ ಮಾಡಿದ್ರೆ ಹೊರತು ನಾಟ್ ಫಾರ್ ದ ಲ್ಯಾಂಡ್. ಅದು ನಿಮ್ಮ ಗಮನಕ್ಕಿರ್ಲಿ. ಅವತ್ತು ಪ್ರಾಜೆಕ್ಟ್ ಅಷ್ಟೇ ನೋಟಿಫಿಕೇಶನ್ ಮಾಡಿದ್ದು, ನಾಟ್ ಫಾರ್ ದ ಲ್ಯಾಂಡ್. ಹಾಗೆ ಅದಾದ್ಮೇಲೆ ಇವರು 2000 ನೆಕ್ಸ್ಟ್ ಇವರು ರೆಡ್ ಝೋನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ರೆಡ್ ಝೋನ್ ಮಾಡಿದ್ದು ಅವರಲ್ಲ, CDP ರೆಡ್ ಝೋನ್ ಮಾಡಿದ್ದು. CDP 10 ವರ್ಷಕ್ಕೆ ರೆಡ್ ಝೋನ್ ಮಾಡಿದ್ದು. 10 ವರ್ಷ ಆದ್ಮೇಲೆ ನೆಕ್ಸ್ಟ್ 2013 ಮುಂದೆ ಬಂತಲ್ಲಪ್ಪ ಕಾಂಗ್ರೆಸ್ ಸರ್ಕಾರ, ನೀವ್ಯಾಕೆ ರೆಡ್ ಝೋನ್ ನ ತೆಗಿಲಿಲ್ಲ? 20 ವರ್ಷದಿಂದ ಏನ್ ಮಾಡ್ತಾ ಇದ್ದೀವಿ? ಯಾಕೆ ತೆಗಿಲಿಲ್ಲ? CDP 10 ವರ್ಷ ಆಗುತ್ತೆ ರೆಡ್ ಝೋನ್ ಅಂತ ಇರುತ್ತೆ. ಯಾಕಂದ್ರೆ ನಿಮ್ಗೂ ಅದೇ ಬೇಕು, ಅವ್ರಿಗೂ ಅದೇ ಬೇಕು ಅಂತ, ಮುಂದೊಂದ್ ದಿವಸ ಹೆಂಗಾರು ಟೌನ್ಶಿಪ್ ಮಾಡ್ಬೇಡ ಅಂತ. 10 ವರ್ಷ ಆದ್ಮೇಲೆ ನೀವು CDP ಇಂದ ತೆಗೆಬಂದಿತ್ತಲ್ಲ, ಯಾಕೆ ಕಾಯ್ಕೊಂಡಿದ್ರಿ ಇಲ್ಲಿವರೆಗೂ ನೀವು? ಹಾಗಾದ್ರೆ ಅಲ್ಲಿ ಏನಾಗಿದೆ ಗೊತ್ತಾ ಮೇಡಮ್, ಅಲ್ಲಿ ಇವತ್ತು ನೀವು ಒಂದ್ ಕಡೆ ಬಂದು ಅಂತಿಮ ಅಧಿಸೂಚನೆ ಕೊಟ್ಬಿಟ್ಟು ಈ ಕಡೆ ದಿಲ್ಲಿಗಿರಿ 2,000 kg ಗೊಲ್ಲರಪಾಳ್ಯಕ್ಕೆ ಅಂತಿಮ ಅಧಿಕೇಶನ್ ಕೊಟ್ಟಿದ್ದೀರಾ. ನೀವು ನೋಟಿಫಿಕೇಶನ್ ಯಾರು ಮಾಡೋದು? ಪಿತಾಮಹ ಕುಮಾರಣ್ಣ ಅಂತಿದ್ದೀರಲ್ಲ, ನೋಟಿಫಿಕೇಶನ್ ಅಧಿಸೂಚನೆ ಯಾರು ಕೊಡ್ತಾರ ಅವರು ಪಿತಾಮಹ ಕುಮಾರಣ್ಣ ಅಲ್ಲ. ಪಿತಾಮಹ ಆಗಿರೋದು ಇವತ್ತು ಕಾಂಗ್ರೆಸ್ ಅವರು. ಯಾರು ಇವತ್ತು 2025 ನೋಟಿಫಿಕೇಶನ್ ಮಾಡಿದ್ರಿ ಅವರು ಪಿತಾಮಹ. ಈಗ ಅಂತಿಮ ನೋಟಿಫಿಕೇಶನ್ ಕೊಟ್ಟವ್ರು ಯಾರು ಪಿತಾಮಹ? ಅವತ್ತು ಬರೀ ನೋಟಿಫಿಕೇಶನ್ ಅಷ್ಟೇ ಅವರು ಮಾಡಿದ್ದು, ಪ್ರಾಜೆಕ್ಟ್ ನೋಟಿಫಿಕೇಶನ್ ಮಾಡಿದ್ದು, ನಾಟ್ ಫಾರ್ ದ ಲ್ಯಾಂಡ್. ಅದು ನಿಮ್ಮ ಗಮನಕ್ಕಿರ್ಲಿ. ಈಗ ಇವತ್ತು ನೀವು ಬಂದು ನೋಟಿಫಿಕೇಶನ್ ಕೊಟ್ಬಿಟ್ಟು ಇವತ್ತು ಒಂದ್ ಕಡೆ ರೈತರ ಮೇಲೆ
ಮೊಸಳೆ ಕಣ್ಣೀರ್ ಸುರಿಸ್ತೀರಾ, ಇನ್ನೊಂದ್ ಕಡೆ ಬಂದ್ಬಿಟ್ಟು ಇವತ್ತು ಬದುಕಿಗೆ ಕೊಳ್ಳಿ ಇಡಕ್ ನೋಡ್ತಾ ಇದೀರಾ. ಇವತ್ ಬಂದ್ಬಿಟ್ಟು ಮೀಡಿಯಾದಲ್ಲಿ ಕುತ್ಕೊಂಡು ನೆನ್ನೆ ಮೊನ್ನೆ ಡ್ರಾಮಾ ಆಗಿದ್ ನೋಡ್ಬಿಟ್ಟು ನೆನ್ನೆ ಯಾವಾಗ ನಮ್ಮ ರೈತರೆಲ್ಲ ವಿಷ ಕುಡಿತೀವಿ ಅಂತ ಹೇಳಿ ಇವತ್ ನಮ್ಮ ಪ್ರಾಣ ಬಿಡ್ತೀವಿ, ನಾವು ವಿಷ ಕುಡ್ ಸಾಯ್ತೀವಿ, ಬೇಕಾದ್ರೆ ಜೈಲ್ಗೆ ಹೋಗ್ತೀವಿ, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ನಾವು ಬಂದ ಮೇಲೆ ಇವತ್ತು ನೀವು ಎದ್ಕೊಂಡ್ಬಂದು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಲ್ಲ. ರೈಟ್ ಪದ್ಮಾವತಿ, ನಂದು ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೊಂದು ಉತ್ತರ ಕೊಡಿ. ಯಾಕೆಂದ್ರೆ ನಿಮ್ದು ಫಸ್ಟ್ ಸ್ಟೇಟ್ಮೆಂಟ್ ಪ್ರಶ್ನೆ ಮಾಡೋಂಗೆ ಮಾಡ್ತು, ಏನು ನಾನೇ ಚಂದ್ರ ನಾನೇ ಇಂದ್ರ ಅಂದವರೆಲ್ಲ ಮಣ್ಣು ಮುಕ್ಕಿದ್ದಾರೆ ಅಂತ ಹೇಳಿ. ಅಂದರೆ 104 ಬಂದ BJP ಇವತ್ತು 60 ಡಿಜಿಟಲ್ ಇದೆ ಅಂತ ಹೇಳಿದ್ರೆ ಅವರು ನಾನೇ ಚಂದ್ರ ನಾನೇ ಇಂದ್ರ ಅಂದವರ? ನೀವು 60 40 ಅಂತಿದ್ದವರು ಇವತ್ತು 17 18 19ಕ್ಕೆ ಬಂದು ನಿಂತ್ಕೊಂಡಿದ್ದೀರಿ ಅಂದರೆ ನೀವು ನಾನೇ ಚಂದ್ರ ನಾನೇ ಇಂದ್ರ ಅಂತ ಹೇಳಿ ಇವತ್ತು ಮಣ್ಣು ಮುಕ್ತಾ ಇದ್ದೀರಾ ಮಣ್ಣಿನ ಮಕ್ಕಳು? ಚಂದ್ರ ಅಂತ ಬಂದಿಲ್ಲ. ಅದಕ್ಕೆ ನಾನು ಏನ್ ಕೊಡ್ತೀನಿ ಅಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಅಧಿಕಾರಿಗಳಿಗೆ, ನಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡಿ ಅಂತ ಹೇಳಿದ್ರು. ನಮ್ಮ ಆತ್ಮಸಾಕ್ಷಿಗೋಸ್ಕರ ಕೆಲಸ ಮಾಡಿ ಅಂದ್ರು. ನೀವ್ ಯಾವ ಆತ್ಮಸಾಕ್ಷಿ ಕೆಲಸ ಮಾಡ್ತಾ ಇದ್ದೀರಾ ಸರ್? ಹಾಗಾದ್ರೆ ರೈತರ ಕಣ್ಣೀರು ನಿಮ್ಗೆ ಆತ್ಮಸಾಕ್ಷಿನಾ? ರೈತರು ಇವತ್ತು ಬೀದಿ ನಿಲ್ಸಿದ್ರೆ ಅದು ನಿಮ್ಮ ಆತ್ಮಸಾಕ್ಷಿನಾ? ಇದೇ ಪಕ್ಷದ ಪಶ್ಚಿಮ ಬಂಗಾಳದಲ್ಲಿ ದೀದಿ ಅವರು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬಂದು ಇವತ್ತು ಏನ್ ಮಾಡ್ತಿದಾರೆ, ಅವರು ಮುಟ್ಕೊಂಡು ಮನೇಲಿ ಕೂತಿದ್ದಾರೆ. ಇದೇ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತೆ. ಮುಂದಿನ ದಿನದಲ್ಲಿ ಜನರೇ ಪಾಠ ಕಲಿಸ್ತಾರೆ. ಇವತ್ತು ಜನ ಯಾವ ಸರ್ಕಾರಕ್ಕೆ ನಾವು ಇವತ್ತು ಏನು ಗ್ಯಾರಂಟಿ ಭಾಗ್ಯಗಳನ್ನ ನಂಬ್ಕೊಂಡು ಇವತ್ತು ಸರ್ಕಾರಕ್ಕೆ ವೋಟ್ ಹಾಕಿದ್ವಿ, ಆ ವೋಟ್ ಇಂದ ನಮ್ಗೆ ಎಷ್ಟೆಲ್ಲ ತೊಂದರೆ ಆಗಿ ಎಷ್ಟೆಲ್ಲ ಜನ ಇವತ್ತು ಬೀದಿಗೆ ನಿಂತಿದ್ದಾರೆ ಅಂತ ಜನನೇ ಉತ್ತರ ಕೊಡ್ತಾರೆ 2028ಕ್ಕೆ. ರೈಟ್, ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ ಪದ್ಮಾವತಿ ಅವರೇ. ಶಶಿಧರ್ ಅವರೇ, ನೀವು ಹೇಳಬೇಕು, ಘನವಿತ್ತ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಇರ್ತಾರೆ, ಅದು ಯಾರೇ ಆಗಿರ್ಬೋದು, ಅದು ಯಡಿಯೂರಪ್ಪ ಅವರಾಗಿದ್ದಾಗಿರ್ಬೋದು, ಕುಮಾರಸ್ವಾಮಿ ಅವರಿದ್ದಾಗಿರ್ಬೋದು. ಯಾಕೆ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆನ್ ಸ್ಕ್ರೀನ್ ಅಥವಾ ಜನರನ್ನ ಅಡ್ರೆಸ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಬೇಡದ ವಿಚಾರಗಳನ್ನು ಉಲ್ಲೇಖ ಮಾಡಿ ಆ ಸಾಲಿಗೆ DK ಶಿವಕುಮಾರ್ ಅವರು ಸೇರಿಕೊಂಡಿದ್ದು. ಬಿಡದಿ ಟೌನ್ಶಿಪ್ ತಾನೇ ಚರ್ಚೆ ಆಗ್ತಿರೋದು, ಸರ್ಕಾರ ವರ್ಸಸ್ ರೈತರು ಅನ್ನೋ ಮಟ್ಟಕ್ಕಿರಬೇಕು. ರೈಟ್, ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಬಿಡದಿ ಟೌನ್ಶಿಪ್ಗೆ ಅಲ್ಲಿನ ರೈತರು ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ಬೋದಾಗಿತ್ತು, ನಾನು ಇದನ್ನು ಗಮನಿಸ್ತೀನಿ, ಒಂದು ಸಮಿತಿ ರಚನೆ ಮಾಡ್ತೀವಿ, ಸಮಿತಿಲಿ ಒಂದು ಔಟ್ಪುಟ್ ಡೆಫಿನೆಟ್ಲಿ ಬರುತ್ತೆ, ಅಷ್ಟೇ ಹೇಳಿಬಿಟ್ಟು ಒಂದು ಅಡ್ರೆಸ್ ಮಾಡಿ ಅಲ್ಲಿನ ಜನಕ್ಕೆ ಒಂದು ಅಭಯ ಕೊಟ್ಟಂಗೂ ಆಯಿತು, ಸಮಿತಿ ರಚನೆ ಮಾಡಿದ್ದೊಂದು ಅಶೂರೆನ್ಸು ಸಿಗ್ದಂಗಾಯಿತು. DK ಶಿವಕುಮಾರ್ ಇವತ್ತು ನಾನ್ CM ಆಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. HD ದೇವೇಗೌಡರ ಕುಟುಂಬ ರೈತರ ದಿಕ್ಕನ್ನು ಬದಲಿಸ್ತಾ ಇದೆ, ಅವ್ರ ಮನಸ್ಸಲ್ಲಿ ಬೇರೇನೋ ವಿಷಯ ತುಂಬ್ತಾ ಇದ್ದಾರೆ, ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ನನ್ನನ್ನು ಜೈಲಿಗೆ ಕಳಿಸೋ ಪಿತೂರಿ ಅಂತ ಉಲ್ಲೇಖ ಮಾಡ್ತಾರೆ ಅನ್ನೋದಾದ್ರೆ ಏನು ಹೇಳ್ತಿದ್ದಾರೆ ಘನತವೆತ್ತ ಮುಖ್ಯಮಂತ್ರಿಗಳು? ಸರಿ, ಅವ್ರು ಹೇಳಿದ್ರು ನನ್ನನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಇವ್ರು ಕುಮಾರಸ್ವಾಮಿ ಆಗಿದ್ದಾಗ ಇವ್ರು ಸಹಿಸ್ಕೊಳ್ತಾ ಇದ್ರಾ? 2006ರಲ್ಲಿ ಅವ್ರು 49 ವರ್ಷದ ಯುವಕ CM ಆದ ತಕ್ಷಣ ಆಗ್ತಾ? ಅವತ್ತು ರಾಜ್ಕುಮಾರ್ ಅವರು ಸತ್ತಿದ್ದ ದಿನ ಏನೇನು ಗಲಾಟೆ ಆಯಿತು, ಯಾರ್ಯಾರ್ದು ಕಾಂಗ್ರೆಸ್ ಕೈವಾಡ ಇದೆ ಅಂತ ಯಾರ್ಯಾರು ಆರೋಪ ಮಾಡಿದ್ರು. ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ರು. ಯಾರು ಸಹ ಎಲ್ಲೂ ಸಹ ಮುಖ್ಯಮಂತ್ರಿಗಳು ಯಾರು ಇರ್ತಾರೆ ಅವ್ರನ್ನ ಯಾರು ಸಹಿಸ್ಕೊಳ್ಳೋದಿಲ್ಲ ಅಪೋಸಿಷನ್ ಅವರು. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಅದೇ ಪ್ರಜಾಪ್ರಭುತ್ವದ ಸೊಗಡು. ಏನಂದ್ರೆ ಇವರನ್ನ ಕೆಳಗಿಳಿಸಿ ನಾನು ಹಾಕ್ಬೇಕು, ಇವ್ರ ತಪ್ಪುಗಳನ್ನ ನಾನು ಹುಡುಕಿ ಆ ತಪ್ಪುಗಳಿಗೆ ಜನರನ್ನ ಒಪ್ಪಿಸಿ ನಾನು ಮುಖ್ಯಮಂತ್ರಿ ಆಗ್ಬೇಕು, ಇಲ್ಲ ನಾನು ಮಂತ್ರಿ ಆಗ್ಬೇಕು. ಪರಿಹಾರ ಇರಲ್ಲ. ಇದು ನಮ್ಮ ಬೀಳ್ಸೋದಷ್ಟೇ. ನಮ್ಮ ದೇಶದ ಪ್ರಜಾಪ್ರಭುತ್ವ ಮತ್ತು ಏನು ವ್ಯವಸ್ಥೆ ಏನಿದೆ ಇದು ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಯಾರೂ ಸಹ ಹೋಗ್ತಾ ಇಲ್ಲ. ಈ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಹೋಗಿದ್ರೆ ಇವತ್ತು ರೈತರಿಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಅಬ್ದುಲ್ ಕಲಾಂ ಅವರು ಹೇಳಿದ್ರು, ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಸಂಭವ ಆಗುತ್ತೆ, ಯಾಕಂದ್ರೆ ನಮ್ಮ ದೇಶದ ದಿನೇ ದಿನೇ ನಮ್ಮ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಆಗ ಏನು ನಾವು ಮಾಡಬೇಕು, ಟೆಕ್ನಾಲಜಿಯನ್ನು ಬಳಸಬೇಕು. ಆ ಟೆಕ್ನಾಲಜಿಯನ್ನು ಹೆಚ್ಚು ಉಪಯೋಗ ಮಾಡಿಕೊಂಡು ನಾವು ಇವತ್ತು 10 ಎಕರೆಗೆ ಏನು ನಾವು ಇಳುವರಿ ತಗೋತೀವಿ, ನಾವು 10 ರಿಂದ 20 ಕ್ವಿಂಟಲ್ ಆ ಇಳುವರಿ ತಗೋಬಹುದು ಅಂತ ಹೇಳಿರ್ತಕ್ಕಂಥದ್ದು ಇದೇ ಅಬ್ದುಲ್ ಕಲಾಂ ಅವರು. ಆ ನಿಟ್ಟಿನಲ್ಲಿ ಯಾರಾದ್ರೂ ಯೋಚನೆ ಮಾಡಿದ್ರ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಸ್ರೇಲ್ಗೆ 4-5 ಸರಿ ಹೋಗಿ ಬಂದೆ, ನಾನು ಇಸ್ರೇಲ್ ಟೆಕ್ನಾಲಜಿ ತಗೊಂಡ್ಬರ್ತೀನಿ, ಇಸ್ರೇಲ್ ತುಂಬಾ ಚೆನ್ನಾಗಿದೆ ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೇಳಿದ್ರು. ಎಲ್ಲಿ ಉಪಯೋಗ ಮಾಡಿದ್ರೆ, ಯಾರಿಗೆ ಕೊಟ್ರಿ, ಯಾರಿಗೆ ಸೌಲಭ್ಯ ಕೊಟ್ರಿ, ಯಾರಿಗೆ ಟೆಕ್ನಾಲಜಿ ಕೊಟ್ರಿ, ಎಷ್ಟು ಇಳುವರಿ ಪಡೆದ್ರಿ, ಎಷ್ಟು ಇಳುವರಿ ಪಡೆದು ಎಷ್ಟು ಕೋಟಿಗಳನ್ನು ಸಂಪಾದನೆ ಮಾಡಿ ರೈತರಿಗೆ ಕೊಡ್ಸಿದ್ರಿ? ಈ ಹೋಗ್ಲಿ ಬಿಡದಿ ರೈತರಿಗೆ ಕೊಡ್ಸಿದ್ರ, ರಾಮನಗರಕ್ಕೆ ಕೊಡ್ಸಿದ್ರ, ಮಂಡ್ಯಕ್ಕೆ ಕೊಡ್ಸಿದ್ರ, ಇಲ್ಲ ಹಾಸನಕ್ಕೆ ಕೊಡ್ಸಿದ್ರ, ಉತ್ತರ ಕರ್ನಾಟಕ ಕೊಡ್ಸಿದ್ರ? ಯಾರಿಗೆ ಕೊಡ್ಸಿದ್ರಿ ನೀವು? ಸುಮ್ಮನೆ ಹಾರಿಕೆ. ಹೋಗೋದಕ್ಕೊಂದಷ್ಟು ಫ್ಲೈಟು, ಇಷ್ಟು ಜನ, ಬರೋದಕ್ಕೊಂದಷ್ಟು ಫ್ಲೈಟು, ಜನ, ಖರ್ಚು ಸರ್ಕಾರದ್ದು. ಈ ನಿಟ್ಟಿನಲ್ಲಿ ನಮ್ಮ ದೇಶದ ನಮ್ಮ ರಾಜ್ಯದ ರಾಜಕಾರಣಿಗಳು ನಡೀತಾ ಇರತಕ್ಕಂಥದ್ದು ತಪ್ಪಿದೆ. ಅವ್ರು ತಿದ್ಕೊಳ್ಬೇಕು. ಅದು ತಿದ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಿಂದ. ಯಾಕೆಂದ್ರೆ ನಂಬರ್ ಗೇಮ್ ಅನ್ನೋದೇನಿದೆ, ಆ ನಂಬರ್ ಗೇಮ್ ಅವರನ್ನ ಸಪ್ರೆಸ್ ಮಾಡ್ತಾ ಇದೆ. ಮತ್ತೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದಿದೆಯಲ್ಲ, ಅದು ಸಹ ನಮ್ಮ ರಾಜ್ಯಕ್ಕೆ ಒಂದು ತಪ್ಪು ದಾರಿ ಹಿಡಿತಾ ಇದೆ ಅಂತ ನಾನು ಅನ್ಕೋತೀನಿ. ಮತ್ತೆ ಡೀಟೇಲ್ ಆಗಿ ಮಾತಾಡ್ತೀನಿ.
ಸುದ್ದಿಗೋಷ್ಠಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ವಿಚಾರವನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಯೋಜನೆಯನ್ನು ಕೈಬಿಟ್ಟಿಲ್ಲ ಅನ್ನುವಂಥ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಂದರೆ ಇದಿನ್ನೂ ಜೀವಂತವಾಗಿದೆ. ಒಂದು ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ವಿಚಾರ ಉಲ್ಲೇಖ ಮಾಡಿದ ತಕ್ಷಣ ಯೋಜನೆ ಕೈಬಿಟ್ರು ಅಂತ ಮೆಸೇಜ್ ರವಾನೆ ಆಗಬಾರ್ದು. ಆ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೀನಿ. ಯೋಜನೆಯನ್ನು ಈ ಕ್ಷಣಕ್ಕೂ ಕೂಡ ಕೈ ಬಿಟ್ಟಿಲ್ಲ. ಸಮಿತಿಯ ರಚನೆ ಆಗ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಸ್ಟೇಟ್ಮೆಂಟ್, ನನ್ನನ್ನು ಜೈಲಿಗೆ ಕಳುಹಿಸುವಂಥ ಪಿತೂರಿ. ಆತ್ಮಾನಂದವರು ಇದಕ್ಕೆ ಉತ್ತರ ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನವನ್ನು ಹತ್ತಿಕ್ಕೋದ್ರಲ್ಲಿ BJP ಪಾತ್ರ ಬಹಳ ದೊಡ್ಡದು ಅಂತ ಅವರ ಹಿಂಬಾಲಕರು, ಅನುಯಾಯಿಗಳು, ಅಭಿಮಾನಿಗಳು ಹೇಳ್ಕೊಂಡೇ ಬಂದಿದ್ದಾರೆ. ನಿಮ್ಮ ಪಾತ್ರ ಏನಾದರೂ ಇದೆಯಾ ಜೈಲಿಗೆ ಕಳಿಸೋಕೆ? ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳ್ಸೋಕ್ಕೆ ಯಾರು ಕೂಡ ಇವತ್ತು ಏನು ಮುಂದೆ ಬಂದಿಲ್ಲ. ಅವರ ಮಾತುಗಳ ಮೇಲೆ ಅವ್ರಿಗೆ ನಿಗಾ ಇರಬೇಕು. ಸ್ವಲ್ಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಮಂತ್ರಿಗಳು ಏನೇನು ಕೆಲಸ ಮಾಡ್ತಾಯಿದ್ರು ಅನ್ನೋ ವರದಿ ಫಸ್ಟ್ ಅವ್ರಿಗಿಲ್ಲ. ಇವತ್ತು ರಾಜ್ಯದಲ್ಲಿ ಕೃಷ್ಣ ಬೈರೇಗೌಡರು ಇವತ್ತು ಬೆಂಗಳೂರಲ್ಲಿ ಮಾಡ್ತಾ ಇರುವಂಥ ಫುಟ್ಪಾತ್ ತೆರವಿನ ಬಗ್ಗೆ ಮಾಹಿತಿ ಇರಲ್ಲ ಅವ್ರಿಗೆ. ಭೈರತಿ ಸುರೇಶ್ ಅವರು ಸಾರಿಗೆ ಸಚಿವರು ಪಾಪ ಅಮಾಯಕ. ಇವತ್ತು ಇವ್ರು ಚಿಲ್ಲರೆ ತಗೊಂಡು ಹೋಗ್ಬೇಕು ಫಸ್ಟು. ಇವ್ರ ಚಿಲ್ಲರೆ QR ಕೋಡ್ ಇದೆ, ಎಲ್ಲ ಇದ್ರು ಅವ್ರನ್ನ ಚಿಲ್ಲರೆ ಇಟ್ಕೊಂಡಿಲ್ಲ ಅಂತೇಳಿ ಯಾವುದೋ ಒಂದು ಸ್ಟಾಪಲ್ಲಿ ಬಸ್ ನಿಲ್ಲಿಸ್ಲಿಲ್ಲ ಅಂತೇಳಿ 2 ಸಂಸಾರ ಇವತ್ತು ಬೀದಿ ಬೀಳುವಂಥ ಪರಿಸ್ಥಿತಿಗೆ ಮಾಡಿಟ್ಟಿದ್ದಾರೆ. ಇವತ್ತು BMTC ಪರಿಸ್ಥಿತಿ ಹೇಗಿದೆ ಆ ಸಂಬಳ ಇಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇರೋದು ಪ್ರತಿನಿತ್ಯ ಇದೆ ಅವ್ರಿಗೆ. ಅವ್ರು ಏನಾದ್ರು ಸ್ಟ್ರೈಕು ಕೂತ್ಕೋತೀವಿ ಅಂದರೆ ಎಸ್ಬ ಜಾರಿ ಮಾಡೋ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಹೀಗಾಗಿ ಈ ಹೋರಾಟ ಏನಾಗ್ತಾ ಇದೆ, ಆಯಾಮದಲ್ಲಿ ಪಾಸಿಟಿವ್ ನೋಟ್ನ ಅಬ್ಸರ್ವ್ ಮಾಡಿ ಅಪ್ರಿಷಿಯೇಟ್ ಮಾಡಿ ನೆಗೆಟಿವ್ ಹೇಳ್ಬೋದು. ಈಗ ಫುಟ್ಪಾತ್ ತೆರವು ಅಂತ ಹೇಳಿದ್ರೆ ನೀವು ಉಲ್ಲೇಖ ಮಾಡಿದ್ರಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಮಾಹಿತಿ ಇದೆ, ಮಾಹಿತಿ ಇಲ್ಲ ಅನ್ನೋದನ್ನು ಅವ್ರನ್ನ ಕೇಳಬೇಕಾಗತ್ತೆ. ಬಟ್ ನೋಡಿ, ಪಾದಚಾರಿ ಮಾರ್ಗ ಅಂದಾಗ ಅದು ಅವ್ರ ಹಕ್ಕು. ಅಪ್ರಾಕ್ಸಿಮೇಟ್ಲಿ 300, 400, 500ವರೆಗೂ ಕೂಡ ರಸ್ತೆಯಲ್ಲಿ ಓಡಾಡಿ ಸಾವುಗಳಾಗ್ತಿದೆ ಅಂದಾಗ ಫುಟ್ಪಾತ್ ತೆರವು ಆಗಬೇಕು. ನೀವು ಪರ್ಯಾಯ ವ್ಯವಸ್ಥೆ ಕಲ್ಪಿಸೋದ್ರ ಬಗ್ಗೆ ಮಾತಾಡಬೇಕು. ಖಂಡಿತ ಫುಟ್ಪಾತ್ ತೆರವು ಆಗಬೇಕು. ಅದಕ್ಕೆ ನಮ್ಮ ಬೆಂಬಲನೂ ಇದೆ. ನಮ್ಮ ಕೆಲವು ಮಂತ್ರಿಗಳು, ಅಲ್ಲಿ ಮಾಜಿ ಮಂತ್ರಿಗಳು, ಮಾಜಿ CMಗಳು ಎಲ್ಲರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿದ್ವಿ. ಆದರೆ ನಾನು ಹೇಳ್ತಾ ಇರುವಂಥದ್ದು, ನಿಮಗೆ ಎಲ್ಲೋ ತುಂಬ ಇವತ್ತು ಫುಟ್ಪಾತ್ ಆಗಕ್ಕೆ ಅನುಕೂಲ ಮಾಡಿಕೊಟ್ಟವ್ರೆ ನೀವು, ಗಾಡಿಗೆ ಪತ್ರ ಕೊಟ್ಟವ್ರು ನೀವು. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ರಾಗ ಬೀದಿ ವ್ಯಾಪಾರಿಗಳಿಗೆ ಸಂಘ ಮಾಡಿಸಿ ಅವ್ರಿಗೆ ಲೋನ್ ಕೊಟ್ಟವ್ರು ನೀವು, ಬೀದಿ ಗಾಡಿಗಳು ಕೊಟ್ಟವ್ರು ನೀವು. ಗಾಡಿಗಳನ್ನು ಎಲ್ಲಿ ನಿಲ್ಲಿಸ್ಕೋಬೇಕಾಗಾದ್ರೆ ಮತ್ತೆ ನೀವು ಯಾವುದೋ ಒಂದು ಏರಿಯಾಗೆ ಹೋಗಿ ಖಾಲಿ ಮಾಡಿಸ್ತೀರಲ್ಲ, ಪರ್ಟಿಕ್ಯುಲರ್ ಏರಿಯಾಗಳಿದೆ, ಫುಟ್ಪಾತ್ ಅಲ್ಲ, ರೋಡ್ಗೆ ಬಂದ್ಬಿಟ್ಟಿದ್ದಾರೆ. ಹೋಗಿ ಶಿವಾಜಿನಗರ್ಗೆ ಖಾಲಿ ಮಾಡಿಸಿ. ಅದು ನಿಮ್ಮ ಅವಧಿಲಿ ಆಗುತ್ತಾ ಮೇಡಮ್? ನಮ್ಮ ಅವಧಿ ಅಲ್ಲ ನೋಡಿ, ಅವ್ರಿಗೆ ನೋಡಿ, ಈಗ ನಿಮ್ಗೆ ಆಪ್ ಅವ್ರಿಗೆ ನೀವು ಸರ್ಕಾರ ಬಂದಾಗ ಮಾತಾಡ್ಬೇಕು. ನೀವು ಸರ್ಕಾರ ಬಂದಾಗ ಮಾತಾಡ್ಲಿ ಮೇಡಮ್. ಅವ್ರಿಗೆ ಇವತ್ತು ಏನು ಹೋರಾಟ ಆಯ್ತಲ್ಲ ಪಂಜಾಬಲ್ಲಿ, ರೈತರೆಲ್ಲ ಹೋರಾಟ ಆಯ್ತಲ್ಲ, ರೈತರ ಪರಿಸ್ಥಿತಿ ನೋಡ್ಕೊಳ್ಳಿ. ಪಾಪ ಇಸ್ರೇಲ್ನ ಏನೋ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ, ಇವತ್ತು ಪಂಜಾಬ್ನ ಪರಿಸ್ಥಿತಿ ರೈತರು ಅಲ್ಲ, ಅವ್ರ ಅದೇ ಸರ್ಕಾರ ಸಮಸ್ಯೆ ಮಾಡಿತ್ತು. ಇವತ್ತು ಸಮಸ್ಯೆ ಪರಿಹಾರ ಆಗಿದ್ಯಾ? ಸಮಸ್ಯೆ ಪರಿಹಾರ ಸಮಸ್ಯೆ ಪರಿಹಾರ ಆಗಿದ್ಯಾ? ನಿಮ್ದು ಸಮಸ್ಯೆ ಪರಿಹಾರ ಆಗಿದ್ಯಾ? ಸಮಸ್ಯೆ ಪರಿಹಾರ ಆಗಿದ್ಯಾ? ಸಮಸ್ಯೆ ಪರಿಹಾರ ಆಗಿದೆ ಮೇಡಮ್. ಇವತ್ತು ಇಲ್ಲ, ರೈತರು ಇವತ್ತಿಗೂ ಹೋರಾಟ ರೈತರನ್ನ ಖಾಲಿ ಸ್ಥಾನಿಗಳು ಅದೇ ರೈತರ ಮೇಲೆ ಹೋಗಿದ್ರಲ್ಲ ಇವತ್ತು. ಮುಳ್ಳು ಹಾಯಿಸ್ತಾರಲ್ರಿ ಅವ್ರಿಗೆ, ಮುಳ್ಳು ಹಾಕ್ತೀರಾ? ರೈತರು ಸತ್ರು, ವಿರೋಧಿಗಳು ರೈತರು 700ರಿಂದ 800 ಜನ ಸತ್ರೆ ನಿಮ್ಮ ಪ್ರಧಾನಮಂತ್ರಿಗಳು ಸೌಜನ್ಯಕ್ಕೆ ಹೋಗುವಂತ ಕೆಲಸ ಮಾಡ್ಲಿಲ್ಲ, ಒಂದು ಟ್ವೀಟ್ ಮಾಡುವಂತ ಕೆಲಸ ಮಾಡ್ಲಿಲ್ಲ. ಇವರು ರೈತರ ಕಾಲಿಗೆ ಮೊಳೆನೂ ಇಟ್ರು, ಗಾಜು ಇಟ್ರು, ನೀವು ಭೂಮಿನೇ ಕಿತ್ಕೋತೀರಾ? ಸಾಧ್ಯನೇ ಇಲ್ಲ ಮೇಡಮ್. ಗೊತ್ತಾಗಬಾರ್ದಾಗಿತ್ತು. ಅದಕ್ಕೆ ಗೋಲಿಮಾರ ಆಗಿದ್ದನ್ನು ಮಾತಾಡ್ತಿರಲ್ಲ. ಇವತ್ತು ನಿಮ್ ಪರಿಸ್ಥಿತಿ ನೋಡ್ರಿ. ಇದೇ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಕೊಟ್ರಲ್ಲ ನೀವು, ಆ ಮಹಿಳೆಯರು ಪೊರ್ಕೆ ತಗೊಂಡಿತಾ ಇದಾರಲ್ಲ ನಿಮ್ಗೆ. ಅವ್ರ ಭೂಮಿ ಗೃಹಲಕ್ಷ್ಮಿ ಕೊಟ್ರಲ್ಲ. ಈ ಮೂರು ಪಕ್ಷಗಳಿಗೆ ಪೊರ್ಕೆ ತಗೊಂಡು ನಿಮ್ ಪರಿಸ್ಥಿತಿ ಏನ್ ಚೆನ್ನಾಗಿಲ್ಲ ಬಿಡ್ರಿ. ಇವತ್ತು ಮುಖ್ಯಮಂತ್ರಿ ಬಂದಿದ್ದಾರೆ. ದೆಹಲಿಯಲ್ಲಿ ಕೊಟ್ಟಂತ ಯೋಜನೆಗಳಿದೆಯಲ್ಲ,
ಯಾವ್ದಾರು ಒಂದ್ ನಿಮ್ ಕೈ ಹಿಡಿತೇನ್ರಿ? ನೀವು ದೆಹಲಿ ಬಿಡಿ, ಅಲ್ಲ ದೆಹಲಿದು ಇನ್ನೊಂದು ದಿವ್ಸ ಇವ್ರೇನೋ ಬಹಳ ಮಾತಾಡೋಣ. ಸಾಚಾರೋ ತರ ಮಾತಾಡೋದೇನು ಅವಶ್ಯಕತೆ ಇಲ್ಲ ಅವರು. ಯಾವ ಆದೇಶಗಳು ನೋಡ್ಲಿ, ಕೋರ್ಟ್ ಆದೇಶಗಳು ನಮಗೂ ಗೊತ್ತಿದೆ. ಇವತ್ತು ನೋಡಿ ಒಂದು ವ್ಯವಸ್ಥೆ ತರಬೇಕು. ಕೋರ್ಟ್ ಆದೇಶ ಪಾಲಿಸಬೇಕಲ್ವಾ? ಇದೇ ಕಾಂಗ್ರೆಸ್ಗೆ ಯಾಕೆ ಕೋಲಾರದಲ್ಲಿ ಟೌನ್ಶಿಪ್ ಮಾಡಕ್ಕಾಗಲ್ಲ? ಕೋಲಾರಕ್ಕೆ ಯಾಕೆ ಹೋಗಿ ಟೌನ್ಶಿಪ್ ಮಾಡಕ್ಕಾಗಲ್ಲ? ತುಮಕೂರಲ್ಲಿ ಮಾಡಕ್ಕಾಗಲ್ಲ? ಬಿಡದಿರೋ ಯಾಕೆ ಬೇಕು ನಿಮ್ಗೆ? ಹೌದಲ್ಲ? ಇವತ್ತು ರೈತರು ಸ್ವತಃ ಹೇಳಿದಾರಲ್ಲ, ರೈತರು ವಿರೋಧ ಇದೆ, ಸಮಿತಿ ಯಾಕೆ ಮಾಡ್ತೀರಾ? ಇವತ್ತು ನಿಮ್ಮ ಯಾವ ಸಮಿತಿ ನಿಮ್ಗೆ ಫಲ ಕೊಟ್ಟಿದೆ? ಇದೇ ಜಾತಿಗಳಲ್ಲಿ, ಇದೇ ಒಳ ಮೀಸಲಾತಿಯಲ್ಲಿ ಎಲ್ಲ ಸಮಿತಿಗಳು ನಿಮಗೆ ಮಣ್ಮುಕ್ಕಿದೆ. ಸರ್ಕಾರದ ತೆರಿಗೆ ದುಡ್ಡನ್ನ ತಿಂದಿದ್ದೀರಿ ನೀವು. ಈಗ ಇದಕ್ಕೊಂದು ಸಮಿತಿ ಮಾಡಿ. ರೈಟ್, ವೆರಿ ನೈಸ್. ಇನ್ನೊಂದು ಸಮಿತಿಗೆ ಇನ್ನೆಷ್ಟು ಕೋಟಿ ಖರ್ಚು ಮಾಡ್ತಾರೆ? ಗಾಟ್ ಇಟ್. ನೀವು ಆ ಸಮಿತಿಯ ಕೆಲಸ, ಅದಕ್ಕಾಗೋ ಖರ್ಚು ಅದೆಲ್ಲನ ಹೇಳಬೇಕು ಇರ್ಷಾದ್ ಅವರೇ. ಎಲ್ಲ At the same time, 600 ಕೋಟಿಗೂ ಹೆಚ್ಚು ಸಮಿತಿಗಳಿಗೆ ಜಾತಿ ಗಣತಿ, ಒಳ ಮೀಸಲಾತಿ ಎಲ್ಲದಕ್ಕೂ ಖರ್ಚು ಮಾಡಿದವರು ಈ ಬಿಡದಿ ಟೌನ್ಶಿಪ್ಗೆ ಒಂದು ಸಮಿತಿ ಮಾಡಿ ಇನ್ನೆಷ್ಟು ಕೋಟಿ ಹೊಡೆಯ ಕೊಟ್ಟಿದ್ದೀರಿ ನೀವು? ಒಂದು ಗುಂಡಿ ಬಚ್ಚಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇರ್ಷಾದ್ ಅವರೇ, ಒಂದು ಖರ್ಚು ವೆಚ್ಚ. ಪದ್ಮಾವತಿ ಅವರೇ ಮಾತಾಡೋದು ಕೇಳೋಣ ಆಮೇಲೆ. ಇರ್ಷಾದ್ ಅವರೇ, ಪ್ರತಿಭಟನೆ ಕೂತ್ಕೊಂಡಿರೋರು ಎಷ್ಟು ಜನ ಇದ್ದಾರೆ, ಏನಿದ್ದಾರೆ, ಎಷ್ಟು ಜನ ಈಗಾಗಲೇ ಆ ಪರಿಹಾರನ ತೆಗೆದುಕೊಂಡಿದ್ದಾರೆ, ಎಲ್ಲವನ್ನ ಕುಲಂಕುಷವಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಮಿತಿಯನ್ನ ಘೋಷಣೆ ಮಾಡಿದ್ದಾರೆ. ಆ ಸಮಿತಿ ಮುಂದೆ ರೈತರು ಹೋಗ್ಲಿ, ಅವರ ಅಹವಾಲು ಹೇಳಿ. ಅರ್ಥಾಗಲ್ಲ, ಆ ಸಮಿತಿಯ ಏನು ಔಟ್ಕಮ್ ಬರುತ್ತೆ ನೋಡಿ ಅಲ್ಲ ನೋಡಿ ಇವತ್ತು ಮೂರು ಸರ್ಕಾರಗಳು ಬಂದ್ರು ಆ ಯೋಜನೆ ಇವತ್ತು ಮುಂದುವರಿಸಿದ್ದಾರೆ. ಯಾಕೆ ನೀವು ಮುಂದುವರಿಸಿದ್ರಿ? ಯಾಕೆ ಬೊಮ್ಮಾಯಿ ಸರ್ಕಾರದಲ್ಲಿ ನೀವು ಯಾಕೆ ಮುಂದುವರಿಸಿದ್ರಿ? ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಯಾಕೆ ಮುಂದುವರಿಸಿದ್ರಿ ಆ ಯೋಜನೆಯನ್ನ? ನೀವು ಜಗದೀಶ್ ಶೆಟ್ಟರ್ ಅವರು ಇದರಲ್ಲಿ ರೆಡ್ ಝೋನ್ ಅನ್ನ ನೀವು ಯಾಕೆ ವಿಸ್ತಾರ ಮಾಡಿದ್ರಿ? ಅದಕ್ಕೂ ಉತ್ತರ ಕೊಡ್ಬೇಕಾಗ್ತದೆ. ನೀವು ನಿಮ್ಮ ಸ್ಟ್ಯಾಂಡ್ ಏನು? ಇವತ್ತು ನೀವು ಮಾನ್ಯ ಕುಮಾರಸ್ವಾಮಿ ಜೊತೆನಲ್ಲಿ ನೀವು ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆನಲ್ಲಿ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಿ. ಮಾನ್ಯ ಕುಮಾರಸ್ವಾಮಿ ಜೊತೆನಲ್ಲಿ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಿ. ಅವ್ರು ನಿಮ್ಮ ಸರ್ಕಾರದಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಮ ಸ್ಟ್ಯಾಂಡ್ ಏನು? ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ. ನಿಮ್ಮ ಮುಖ್ಯಮಂತ್ರಿಗಳು ಯಾಕೆ ಈ ಯೋಜನೆಯನ್ನು ಮುಂದುವರಿಸಿದ್ರು ಹೇಳಿ. ನಿಮ್ಮ ಸ್ಟ್ಯಾಂಡ್ ಹೇಳಿ. ಬಿಜೆಪಿಲಿ ಇವತ್ತು ಸೈಕಲ್ ಇಲ್ಲ, ಸ್ಟ್ಯಾಂಡು ಇಲ್ಲ, ಸರಿಯಾದಂತಹ ನಾಯಕತ್ವದಲ್ಲಿ ಪ್ರತಿಪಕ್ಷವಾಗಿ ನಿಂತ್ಕೋತಾನೂ ಇಲ್ಲ. ಬಿಡದಿ ವಿಷಯದಲ್ಲಿ JDS ಕಾಣ್ತಿದೆ ಹೊರತು ಬಿಜೆಪಿ ಕಾಣ್ತಾ ಇಲ್ಲ. ನೀವು ನಿಂತ್ಕೊಂಡಿದ್ರೆ ಇವತ್ತು ಪ್ರತಿಪಕ್ಷವಾಗಿ ಬಿಜೆಪಿ ಸರಿಯಾಗಿ ನಿಂತ್ಕೊಂಡಿದ್ರೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಹಿಂಗ ಆಗ್ತಿರ್ಲಿಲ್ಲ. ಒಂದು ಸೆಂಟೆನ್ಸ್ ಹೇಳಿದ್ರು, ಬೇಕಾಗಿಲ್ಲ ಅದೇ ಕಾಂಗ್ರೆಸ್ನವ್ರು ಕೇಳಿದ್ರೆ ಫ್ರೆಂಡ್ಶಿಪ್ ಬೇಡ, JDS ಜೊತೆ ಮಾತಾಡ್ಬೇಕು, ಫ್ರೆಂಡ್ಶಿಪ್ ಬೇಕಾ? ಪಕ್ಷ ಜೊತೆ ಹೇಳ್ತಾ ಇಲ್ಲ ಇವರು. ಫ್ರೆಂಡ್ಶಿಪ್ ಇದೆ ಮತ್ತೊಂದು ಮಾತು ಮತ್ತು ಕೃತಿನಲ್ಲಿ ಬಹಳ ವ್ಯತ್ಯಾಸ ಇದೆ. ಖಂಡಿತ ಇಲ್ಲ. ನಿಮ್ಮ ಮಾತು ನಿಮಗೆ ಬದ್ಧತೆ ಇಲ್ಲ. ನೀವು ಇವತ್ತು ಟೌನ್ಶಿಪ್ ಬೇಡ ಅಂದವರು ಇವತ್ತು ಸಮಿತಿ ಮಾಡಕ್ ಹೋಗ್ತಿದ್ದಾರೆ. 2 ತಿಂಗಳಾದ್ಮೇಲೆ ಆ ಸಮಿತಿಗೆ ಯಾರಿರ್ತಾರೆ? ಇದೇ ಮುಖ್ಯಮಂತ್ರಿ ಇರ್ತಾರ ಇರಲ್ವಾ? ಮಂತ್ರಿಗಳು ಇರ್ತಾರ ಇರಲ್ವಾ? ರೈಟ್. ಪದ್ಮಾವತಿ ಅವರ DK ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮತ್ತೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಬಿಡದಿ ಟೌನ್ಶಿಪ್ ನ ಕೈ ಬಿಟ್ಟಿಲ್ಲ. ಇವತ್ತೇನೋ ಸ್ಟೇಟ್ಮೆಂಟ್ಗಳು ಸ್ವಲ್ಪ ತೇಲದ ಮಟ್ಟಕ್ಕೆ ಬಂತು ಅಂದ ತಕ್ಷಣ ಯಾಕೆ ಅಂದ್ರೆ ಅಧಿಸೂಚನೆ ಮಾಡಿದ್ದಾರೆ ಜನ. ಅದೇನ್ ಗೊತ್ತಾ ಮೇಡಮ್, ಇವಾಗ ಅವರು 3 ಕಡೆ ಅಧಿಸೂಚನೆ ಮಾಡ್ಬಿಟ್ಟಿದ್ದಾರೆ. ಅಂತಿಮ ಅಧಿಸೂಚನೆ ಕೊಟ್ಟಿದ್ದಾರೆ. ಬಿನ್ನಿಗಿರಿ, ಅರಳಾಳ್ ಸಂದ್ರ ಮತ್ತೆ KG ಗೊಲ್ಲರಪಾಳ್ಯಕ್ಕೆ ಅಧಿಸೂಚನೆ ಕೊಟ್ಬಿಟ್ಟು ಇವತ್ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ರೈತರು ಕಣ್ಣೋರ್ಸಕ್ಕೆ ನಾನ್ ಸಮಿತಿ ಮಾಡ್ತೀನಿ 2-3 ತಿಂಗಳಲ್ಲಿ ನಾನೊಂದ್ ಸಮಿತಿ ಮಾಡ್ತೀನಿ, ಸಮಿತಿ ಬಂದ ಮೇಲೆ ಆಮೇಲೆ ಮುಂದೆ ಕೈಕೊಳ್ತೀನಿ ಅಂತ ಕೊಟ್ಟಿದ್ದಾರೆ. ಸಮಿತಿ ಮಾಡ್ತೀರಾ? ಯಾರ್ ಸಮಿತಿ ಮಾಡ್ತೀರಾ ಸರ್? ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಸಮಿತಿ ಮಾಡ್ತೀರಾ? ಸಂತೋಷ್ ಹೆಗಡೆನ್ ಸೇರ್ಸ್ಕೊಂಡ್ ಸಮಿತಿ ಮಾಡ್ತೀರಾ? ಅಥವಾ ನಿಮ್ಮ ಕಾಂಗ್ರೆಸ್ ಮುಖಂಡರನ್ನೇ ಸೇರ್ಸ್ಕೊಂಡ್ ಕಮಿಟಿ ಮಾಡ್ತೀರಾ? ಅಥವಾ ನಿಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿ ನಡೀತಾ ಇದೆಯಲ್ಲ ಇವಾಗ, ಅಲ್ಲಿ ಇಟ್ಕೊಂಡು ಅವ್ರನ್ನ ಇಟ್ಕೊಂಡು ಏನಾದ್ರು ಸಮಿತಿ ಮಾಡ್ತೀರಾ? ಏನ್ ಸಮಿತಿ ಮಾಡ್ತೀರಾ ಹೇಳ್ಬೇಕಲ್ವಾ?
ಇವತ್ತು ನಿಮ್ಮ ಕನಸಿನ ಕೂಸು ನಿಮ್ಮ ಯೋಜನೆ ಅಂತ ಹೇಳ್ತಾ ಇದಾರಲ್ಲ, ಅವತ್ತು ಅಧಿಸೂಚನೆ ಕೊಟ್ಟಿದ್ರ ಸರ್? ಅವತ್ತು ಕುಮಾರಸ್ವಾಮಿ ಅವರು ಅಧಿಸೂಚನೆ ಕೊಟ್ಟಿದ್ರ? ಆಯ್ತು, ಅವತ್ತು 5 ಟೌನ್ಶಿಪ್ ಮಾಡ್ಬೇಕು ಅಂತ ಪ್ರಾಜೆಕ್ಟ್ ರೆಡಿ ಮಾಡಿದ್ದು. ಬಿಡದಿ 1, ರಾಮನಗರ 1, ಸೋಲೂರು 1, ಸಾತ್ನೂರ್ 1, ನಂದಿಗುಡಿ 1. ಹೌದು, ಇವತ್ತು ರಾಮನಗರ ಜನಕ್ಕೆ ಹೇಳ್ತೀರಾ ನೀವು 1 ಎಕರೆ ಜಮೀನು ಕೊಡ್ಬೇಡಿ, 1 ಕುಂಟೆ ಜಮೀನು ಕೊಡ್ಬೇಡಿ, ಅದು ಚಿನ್ನದ ಬೆಲೆ ಆಗುತ್ತೆ ಅಂತ ಹೇಳ್ತೀರಾ? ರಾಮನಗರ ಜನ ಹಂಗಾರೆ ಬಿಡದಿ ಜನರು ನೇಣಾಕೊಂಡು ಸಾಯ್ಬೇಕಾ? ಬಿಡದಿ ಜನರು ಚೆನ್ನಾಗಿ ಅವರು ಬದುಕಬಾರ್ದಾ? ಅವರು ಇದ್ ಮಾಡ್ಬಾರ್ದಾ? ಈಗ ಮೇಡಮ್ ನಾನೇ ನೋಡಿದೀನಿ, ನಾನ್ ಒಂದ್ಸರಿ ಹೋಗಿದೀನಿ. ಅಲ್ಲಿ ಹೆಂಗಿದೆ ಅಂತಂದ್ರೆ ಪರಿಸ್ಥಿತಿ, 10,000 ಎಕರೆನಲ್ಲಿ 7,500 ಎಕರೆ ಅಂದ್ರೆ 1 ಎಕರೆಗಿಂತ ಕಮ್ಮಿ ಇರೋರು 7,500 ಜನ ರೈತರಿದ್ದಾರೆ. ಅಲ್ಲಿ ಅವರು 1 ಎಕರೆ, ಈಗ 1 ಎಕರೆ ಅವ್ರು ಮಾರಿದ್ರೆ ಹೋಗಿ ಅವರು ಜೀವನ ಕಟ್ಕೊಳಕ್ಕೆ ಸಿಟಿಗೆ ಬಂದ್ರೆ ಒಂದ್ ಸೈಟ್ ತಗೊಳಕ್ಕೆ 1-1.5 ಕೋಟಿ ಕೊಡ್ಬೇಕು, ಮನೆ ಕಟ್ಟಕ್ಕೆ 1 ಕೋಟಿ ಅಂದ್ರೆ ಅವ್ರು ಮುಂದೆ ಜೀವನ ಹೆಂಗ್ ಮಾಡ್ತಾರೆ ಮೇಡಮ್? ಅವರು ಹೆಂಗ್ ಮಾಡ್ತಾರೆ? ಈಗ ಅವರು ಹೈನುಗಾರಿಕೆ ಮಾಡ್ಕೊಂತ ಇದಾರೆ, ಮಿಶ್ರ ಬೆಳೆ ಬೆಳ್ಕೊಂತ ಇದಾರೆ, ಏನೋ ಒಂದ್ ಮಾಡ್ತಾ ಇದಾರೆ, ಮಾಡ್ಕೊಂಡು ಅವ್ರ ಜೀವನನ ಅವ್ರು ಸಾಕೊಂಡು ಹೋಗ್ತಾ ಇದಾರೆ. ಆಮೇಲೆ 1,000ಗಿಂತ ಕಡಿಮೆ ಇರೋ ಎಕರೆ ಜನನೂ ಕಮ್ಮಿ ಇದಾರೆ. ಆಮೇಲೆ ಅಲ್ಲಿರೋದೇನು 30,000 ಎಕರೆ ಇರೋ 30,000 ಎಕರೆ ಇರೋರು ಇಬ್ರೇ ಇರೋರು, 300 ಎಕರೆ ಇರೋರು ಇಬ್ರೇ ಇರೋರು, 5 ಎಕರೆ ಇರೋರು 28 ಜನ ಇದಾರೆ. ಅಲ್ಲಿಗೆ ಕಮ್ಮಿ ಇರೋರೆ 7,500 ಜನ ಇರೋರು. ಅವರೇ ನಮ್ ಜಮೀನ ಬಿಡಲ್ಲ ಅಂತ ಇವತ್ತು ಕೂತಿದ್ರು. ಯಾಕಂದ್ರೆ ಅವ್ರ ತಾತ ಮುತ್ತಾತನ ಕಾಲದಿಂದ ಜಮೀನ ಉಳಿಸ್ಕೊಂಡ್ ಬಂದಿದ್ದಾರೆ, ಅಲ್ಲಿ ಮಿಶ್ರ ಬೆಳೆ ಬೆಳ್ಕೊಂತಿದ್ದಾರೆ, ಅವ್ರ ಜೀವನ ಕಟ್ಕೊಂತ ಇದಾರೆ, ಜೊತೆಗೆ ನಮಗೂ ಜೀವನ ನೋಡ್ತಾ ಇದಾರೆ. ಯಾಕಂದ್ರೆ ಇವತ್ತು ರೈತ ದೇಶದ ಬೆನ್ನೆಲುಬು. ಅವ್ರ ಭತ್ತ ಬೆಳಿಲಿಲ್ಲ ಅಂದ್ರೆ ನಾವೆಲ್ಲಿ ಊಟ ಮಾಡಕ್ಕಾಗತ್ತೆ? ಅವ್ರ ಹೈನುಗಾರಿಕೆ ಮಾಡಿಲ್ಲ ಅಂದ್ರೆ ನಾವೆಲ್ಲಿ ಹಾಲು ಕುಡಿಯಕ್ಕಾಗತ್ತೆ? ಅವರು ಮಿಶ್ರ ಬೆಳೆ ಬೆಳಿಲಿಲ್ಲ ಅಂದ್ರೆ ನಾವೇನ್ ಕಲ್ಲು ಮಣ್ಣು ಇದ್ಲು ಸಿಮೆಂಟ್ ತಿನ್ಕೊಂಡ್ ಬದುಕಕ್ಕಾಗತ್ತಾ ಮೇಡಮ್? ಮತ್ತೆ ಇದು ಒಂದ್ ಕಡೆ, ಇದು ಒಂದ್ ಕಡೆ ಆದ್ರೆ ಇದು ಒಂದ್ ಕಡೆ ಆದ್ರೆ ಮೇಡಮ್, ಇದು ಒಂದ್ ಕಡೆ ಆದ್ರೆ ಮೇಡಮ್, ಇದು ಒಂದ್ ಕಡೆ ಆದ್ರೆ ಶುದ್ಧ ಮಾಡಿದಿದ್ರೆ ಇನ್ನೂ ಫಲವತ್ತಾದ ಭೂಮಿ ಬರೋದು. ಹೌದು, ಬಿಜೆಪಿನೂ ಮಾಡ್ಲಿಲ್ಲ, ಕಾಂಗ್ರೆಸ್ ಮಾಡ್ಲಿಲ್ಲ. ತಡ್ರಿ ಅವ್ರ ಪಾಪ ಝೂಮ್ ಅಲ್ಲಿ. ಮೇಡಮ್ ಇನ್ನೂ ಒಂದ್ ಹೇಳ್ತೀನಿ. ಈಗ ಇದಿಷ್ಟು ಒಂದ್ ಕಡೆ ಆದ್ರೆ, ಇವತ್ತು ಜಮೀನ್ ಉಳ್ಳವ್ರದ್ದು ಒಂದ್ ಕಡೆ ಆದ್ರೆ, ಜಮೀನ್ ಇಲ್ದೇ ಇದ್ದವ್ರ ಕಥೆನೂ ಇದೆ. ಅಲ್ಲೂ ಜೀವನ ಮಾಡ್ತಿದ್ದಾರೆ. ಇದನ್ನೇ ನಂಬ್ಕೊಂಡು ಕೂಲಿ ಕೆಲಸ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಈಗ ನೀವು ಜಮೀನೆಲ್ಲ ಕಿತ್ಕೊಂಡು ಟೌನ್ಶಿಪ್ ಮಾಡ್ಬಿಟ್ರೆ ಅವ್ರೆಲ್ಲ ಹೋಗ್ತಾರೆ? ಎಲ್ಲ ಹೌದು, ಕಾರ್ಮಿಕರು ಎಲ್ಲಿ ಹೋಗ್ತಾರೆ? ಈಗ ಜಾನುವಾರುಗಳಿದಾವಲ್ಲ, ಆ ಜಾನುವಾರುಗಳನ್ನೇನು ವಿಧಾನಸೌಧ ಮುಂದೆ ಕಟ್ತೀರಾ? ಎಲ್ಲಿಗ್ ಬಿಡ್ತೀರಾ ಅದನ್ನ? ವಿಧಾನಸೌಧ ಮುಂದೆ ಕಟ್ತೀರಾ? ಅದಕ್ಕೆ ಜಾಗ ಎಲ್ಲಿ ಕೊಡ್ತೀರಾ? ಆಯ್ತು, ಇವ್ರಿಗೆಲ್ಲ ಕೊಟ್ಬಿಡ್ತೀರಾ, ಜಾಗ ತಗೋತಾರೆ, ಬರ್ತಾರೆ. ಅಲ್ಲಿರೋ ಜಾನುವಾರುಗಳನ್ನ ಏನ್ ಮಾಡ್ತೀರಾ? ಹಾಗಾದ್ರೆ ಮರ ಕಡಿತಾ ಇದ್ರಲ್ಲ, ಹಂಗೆ ಮಾರಣ ಹೋಮ ಮಾಡಿ ಅದನ್ನ ಸಾಗಣೆ ಮಾಡ್ಬಿಡ್ತೀರಾ? ಏನ್ ಮಾಡ್ತೀರಾ? ಆಯ್ತು, ಒಳ್ಳೆ ಪಾಯಿಂಟ್ ರೈಸ್ ಮಾಡಿದಿರಾ ಪದ್ಮಾವತಿ ಅವರೇ. ಶಶಿಧರ್, ಮುಂದೆ ನಿಮ್ಗೇನು ಈಗ ಟೌನ್ಶಿಪ್ ಮಾಡ್ತೀನಿ ಅಂತಿದ್ದೀರಲ್ವಾ? ಮುಂದೆ ನಿಮ್ಗೆ ಏನು? ನೀವು ಅಲ್ಲಿ ಜಾಗ ಗೊತ್ತಾಯ್ತು. ವೆರಿ ನೈಸ್. ಈಗ ಒಂದಷ್ಟು ಜನ ದುಡ್ಡು ತಗೊಂಡು ಅಥವಾ ದುಡ್ಡಿನ ಆಸೆಗೂ ಬಿಡದಿಗೆ ಟೌನ್ಶಿಪ್ಪಿಗೆ ನಾವು ಜಮೀನ್ ಕೊಡಕ್ ಸಿದ್ಧ ಇದ್ದೀವಿ ಅಂತ ಹೇಳೋರು ಈ ಸಣ್ಣ ರೈತರ ಬಗ್ಗೆ ಯೋಚನೆ ಮಾಡಿ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಈಗ ನೋಡಿ, ಇದಕ್ಕೆ ನಾನು ಮುಂಚೆನೇ ಹೇಳಿದ್ದು, ಈ ವೇದಿಕೆಲ್ಲ ಹೇಳಿದ್ದೀನಿ, ಇದೊಂದು ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗುತ್ತಲ್ಲ, ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತ, ಆ ರೀತಿ ಆಗಿದೆ. ಕೆಲವ್ರು ಕೊಡಬೇಕು ಅಂತಾರೆ, ಕೆಲವ್ರು ಕೊಡಬಾರ್ದು ಅಂತಾರೆ. ಈ ಒಬ್ಬ ರೈತನ ಬಗ್ಗೆನೂ ಸಹ ಒಬ್ಬ ಕಳಕಳಿ ಇರ್ತಕ್ಕಂಥ, ಅಲ್ಲೇ ಹಳ್ಳಿಯಲ್ಲಿ ಇರ್ತಕ್ಕಂಥವರೇ ಇಲ್ಲ, ಹಳ್ಳಿಯಲ್ಲೇ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟಿಲ್ಲದೆ ಇರತಕ್ಕಂಥ ಇರೋದ್ರಿಂದನೇ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ JDS BJP ಆಗ್ಬಿಟ್ಟಿದೆ. ಕಾಂಗ್ರೆಸ್ ಒಂದು ಪಕ್ಕ ಇದೆ, JDS ಒಂದು ಪಕ್ಕ ಇದೆ, ಬಿಜೆಪಿ ಇದ್ರೊಳಗೆ ಬಂದಿಲ್ಲ ಅಂದಿದ್ರೆ ಭೂಮಿ ಉಳಿಸ್ಕೋಬಹುದಾಗಿತ್ತ? ಬರೀ ರೈತರು ಹೋರಾಟ ಆಗಿತ್ತು, ಖಂಡಿತವಾಗೂ ಉಳಿಸ್ಕೋಬಹುದಾಗಿತ್ತು. ಚನ್ನರಾಯಪಟ್ಟಣದಲ್ಲಿ ನಾವು ನೋಡಿದ್ವಿ, ನಾವು ಭಾಗಿಯಾಗಿದ್ವಿ, ನಮ್ಮ ಮುಖ್ಯಮಂತ್ರಿ ಚಂದ್ರ ಅವರು ಭಾಗಿಯಾಗಿದ್ರು, ಪ್ರಕಾಶ್ ರಾಜ್ ಅವರು ಭಾಗಿಯಾಗಿದ್ರು, ಉಳಿಸ್ಕೊಂಡ್ವಿ. ಕಂಪ್ಲೀಟ್ ಗ್ರೀನ್ ಝೋನ್ ಮಾಡಿಟ್ರು. ಕಂಪ್ಲೀಟ್ ಗ್ರೀನ್ ಝೋನ್ ಅಂದ್ರೆ ಅಲ್ಲಿ ಬೇರೆ ಏನು ಮಾಡೋದಕ್ಕೆ ಬೇಡ, ರೈತರು ಮಾತ್ರ ಇರ್ಲಿ ಅಂತ ಹೇಳಿಟ್ರು. ಹಾಗಾದ್ರೂ ಮಾಡ್ಲಿ. ಇವ್ರು ಹೇಳ್ತಾರಲ್ಲ ರೈತರ ವಿರೋಧ ಇದೆ. ಈಗ 9 ಹಳ್ಳಿ ಇದೆ, 9 ಹಳ್ಳಿನ ಅವ್ರು ಉಳಿಸ್ಬೇಕು ಅಂದ್ರೆ ಸರ್ಕಾರ ಏನ್ ಮಾಡ್ಬೇಕು? ಸರ್ಕಾರ ಕಂಪ್ಲೀಟ್ ಆಗಿ ಗ್ರೀನ್ ಝೋನ್ ಮಾಡ್ಬಿಡ್ಲಿ. ಯಾವ್ದು ಬೇರೆ ರೆಡ್ ಝೋನ್ ಅನ್ನೋದು ಬೇಡವೇ ಬೇಡ, ಗ್ರೀನ್ ಝೋನ್ ಮಾಡ್ಲಿ, ಕಂಪ್ಲೀಟ್ ಆಗಿ ವ್ಯವಸಾಯ ಮಾಡ್ಲಿ. ಯಾಕೆ ಮಾಡ್ತಾ ಇಲ್ಲ? ಮಾಡಲ್ಲ, ದುಡ್ಡು ಬೇಕಲ್ವಾ, ಹೊಸ ಪ್ರಾಜೆಕ್ಟ್ ಬೇಕು. ಈಗ ನೀವು GBA ಮಾಡಿರ್ತಕ್ಕಂಥದ್ದು ಏನಕ್ಕೋಸ್ಕರ ಅಂತೀರಾ? ಈಗ BDA ಒಂದಿತ್ತು, BDAಗೆ ಅದರ ವ್ಯಾಪ್ತಿ ಇತ್ತು, ವ್ಯಾಪ್ತಿಯಿಂದ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ, GBDA ಮಾಡ್ಕೊಂಡ್ರು. ಹೌದು, BDA ಅಂತ ಆಗಿದೆ. GBDA ಅಂತ ಹೊಸದಾಗಿ ಇವರು ಮಾಡ್ಕೊಂಡು ತಿದ್ದುಪಡಿ ಮಾಡ್ಕೊಂಡು ಬೆಂಗಳೂರಿನ ಹೊರವಲಯಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ಸಾವಿರಾರು ಲಕ್ಷಾಂತರ ಕೋಟಿಗಳ ಹೊಡೆಯುವ ಹುನ್ನಾರ. ಈ ಹುನ್ನಾರವನ್ನು ಯಾರು ಮಾಡ್ತಾ ಇರ್ತಕ್ಕಂಥದ್ದು? 28-29 ಎಲೆಕ್ಷನ್ಗೆ ಈಗಲೇ ತಯಾರಿ, ಎಲ್ಲ ತಯಾರಾಗ್ಬಿಟ್ಟಿದೆ. ಆಗಲೇ ಹಣ ಸಂಗ್ರಹಣೆ ಸ್ಟಾರ್ಟ್ ಆಗಿದೆ, ಪ್ರತಿಯೊಬ್ಬರ ಮನೆಯಲ್ಲೂ ದುಡ್ಡು ಸಂಗ್ರಹಣೆ ಆಗ್ತಾ ಇದೆ. ಸರಿಯಾದ ED ಕರೆಕ್ಟಾಗಿ ಇಟ್ಬಿಟ್ರೆ ಅವ್ರನ್ನ ನೋಡೋದ ದೃಷ್ಟಿಯಿಂದ ನೋಡಿದ್ರೆ ಗ್ಯಾರಂಟಿ ಸಿಗುತ್ತೆ ದುಡ್ಡು. ಹೇಳಿ ಹಂಗಾದ್ರೆ
ರೈತರು ಭೂಮಿ ಉಳಿಸ್ಕೊಳ್ಳೇಬೇಕು. ಈಗ ಪದ್ಮಾವತಿ ಅವ್ರು ಹೇಳ್ದಂಗೆನೆ ಸಣ್ಣ ಸಣ್ಣ ರೈತರು ಕಟ್ಕೊಳ್ತಿರೋದು ಭೂಮಿ ಅದು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ನಾನು ಸುಲಭದಲ್ಲಿ ಹೇಳ್ಬೋದು, ಬಟ್ ಅದಷ್ಟು ಸುಲಭ ನ್ಯಾಯಾಲಯ ಆಗೋದಿಲ್ಲ ನೋಡ್ರಿ. ಇವತ್ತು ನಾವು ಒಂದು ಲೋಕಾಯುಕ್ತಕ್ಕೆ ನಾವು ಕೇಸ್ ಕೊಟ್ರು 2 ತಿಂಗಳು ಬೇಕು ಅದು ಸ್ಟಾರ್ಟ್ ಆಗೋದಕ್ಕೆ. ಲೋಕಾಯುಕ್ತಕ್ಕೆ ಕೇಸ್ ಕೊಟ್ರು ಯಾಕಂದ್ರೆ ಅಷ್ಟು ಆರ್ಡ್ರಲ್ಲಿ ಇರುತ್ತೆ. ಆ ಆರ್ಡ್ರಲ್ಲಿ ಇದ್ದು ನಮ್ಮ ಕೇಸ್ ತಗೊಂಡು ನಮ್ಮ ಒಂದು ಇದು ನಾವು ಪ್ರತಿದಿನ ಪ್ರತಿ ವಾರಕ್ಕೊಮ್ಮೆ ನ್ಯಾಯಾಲಯಕ್ಕೆ ರೈತರು ಬಂದು ಆ ನ್ಯಾಯಾಲಯ 3 ಗಂಟೆ 4 ಗಂಟೆವರೆಗೂ ನ್ಯಾಯಾಲಯದಲ್ಲಿ ಕುತ್ಕೊಂಡು ಮತ್ತೆ ಅವ್ರು ರೈತ ಕೆಲಸ ಮಾಡೋದಕ್ಕೆ ಅವ್ನು ಸಾಧ್ಯ ಆಗೋದಿಲ್ಲ. ಅವ್ನು ಸಂತೆಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋಕ್ಕೆ ರೈತನ ಕೈಲಿ ಸಾಕಾಗಲ್ಲ ಅವ್ನಿಗೆ. ಯಾಕಂದ್ರೆ ಅವ್ನು ಬೆಳೆದಿರೋ ಅವ್ನು ಬೆಳೆಯುವ ಬೆಳೆಯೋದನ್ನ ತಗೊಂಬಂದು ಮಾರ್ಕೆಟಿಗೆ ಕೊಡ್ತಾನೆ. ಮಾರ್ಕೆಟಲ್ಲಿ ಮಾರೋರು ಬೇರೆ ಇರ್ತಾರೆ. ಹಾಗೆ ನನ್ನ ರೈತ ನನ್ನ ಭೂಮಿನೂ ಉಳಿಸ್ಕೊಳ್ಳೋಕೆ ನಾನು ನ್ಯಾಯಾಲಯಕ್ಕೂ ಕುತ್ಕೋಬೇಕು ಅಂದ್ರೆ ಎಂತ ಈ ದೇಶದ ಬೆನ್ನೆಲುಬು ಅಂತ ಹೇಳಿರ್ತಕ್ಕಂಥ ನಾಯಕರುಗಳು ಅವ್ನು ತಗೊಂಡೋಗಿ ನ್ಯಾಯಾಲಯಕ್ಕೂ ಕೂರಿಸ್ತೀವಿ ಅಂದ್ರೆ ನಮ್ಗೆ ನಾಚಿಕೆ ಆಗ್ಬೇಕಲ್ವಾ? ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕಲ್ವಾ? ಈ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಆಗ್ಬೇಕಲ್ವಾ? ಅಂದ್ರೆ ನೋಡಿ ಈಗ ಕಾರಣ ಇಲ್ಲ ಕತೆ ಇಲ್ಲ, ಹೌದು ನಾನು ನನ್ನ ಜಮೀನು ಉಳಿಸ್ಕೊಳಕ್ ನ್ಯಾಯಾಲಯಕ್ಕೆ ಹೋಗ್ಬೇಕು. ನನ್ನ ಹಕ್ಕು ಸಾವಿರಾರು ವರ್ಷಗಳಿಂದ ಬದುಕಿದ್ದೀನಿ. ನನ್ನ ತಾತ ಮಜ್ಜ ಮುತ್ತಾತ ಮುಖೋತಾತ ಎಲ್ಲ ಬದುಕಿದ್ದಾರೆ. ಇನ್ನೊಂದಿದೆ ಬರ್ತೀನಿ. ಮತ್ತೆ ಈಗ 2-3 ತಿಂಗಳ ಒಳಗೆ ಸಮಿತಿ ರಚನೆ ಅನ್ನೋದ್ರ ಇನ್ನರ್ ಮೀನಿಂಗ್ ಏನು? ವೈ ಇಟ್ ಈಸ್ 2 ನಾನು ನೇರವಾಗಿ ಹೇಳ್ತೀನಿ. 2-3 ತಿಂಗಳು ಇನ್ನರ್ ಏನಂದ್ರೆ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡೋವಂತ ಇನ್ನರ್ ಮೀನಿಂಗು. ಇಲ್ಲಿಂದ ಅಲ್ಲಿ ಪಾಸ್ ಆಗುತ್ತೆ, ಅಲ್ಲಿ ಹಣ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಬಿಜೆಪಿ ಪಾಸ್ ಆಗುತ್ತೆ, ಇಲ್ಲ JDS ಪಾಸ್ ಆಗುತ್ತೆ. ಕಂಪ್ಲೀಟ್ ಆಗಿ ಇವರು ಒಳ ಒಪ್ಪಂದ ಮಾಡೋದಕ್ಕೆ ಮಾತ್ರ, ಒಳ ಒಪ್ಪಂದಕ್ಕೋಸ್ಕರ 2 ತಿಂಗಳು ಇಟ್ಟಿರೋದೇ ಹೊರತು ನೋಡಿ ಇದು ಪ್ರಾಜೆಕ್ಟ್ ಕಂಟಿನ್ಯೂ ಮಾಡೇ ಮಾಡ್ತಾರೆ. ನಾವು ಮಾಡಲ್ಲ, ನಾವು ನಿಮ್ ಬಗ್ಗೆ ಹೇಳ್ತೀವಿ. ಡೈಲಿ ಮಾಡಿದ್ರೆ ನಮ್ಗೆ ಹಿಡಿದಾಕ್ಬೇಕಾಯ್ತು. 100 ರೂಪಾಯಿ ಹಿಡಿಲಿಲ್ಲ ನಿಮ್ಮ ಕೈಯಿಂದ, ಅವ್ರ ಕೈಯಿಂದ 100 ರೂಪಾಯಿ, ಒಂದು 100 ರೂಪಾಯಿ ನಮ್ಮ ಬಗ್ಗೆ ಭ್ರಷ್ಟಾಚಾರದ ಹಣವನ್ನು ತೋರಿಸೋದಕ್ಕೆ ಅವ್ರ ಕೈಯಿಂದ ಆಗ್ಲಿಲ್ಲ. 100 ರೂಪಾಯಿ. ವೈ ಇಟ್ ಈಸ್ 2-3 ತಿಂಗಳು ಮೇಡಮ್. ಇದು ಈಗಾಗಲೇ ನೋಡಿ ಈ ಸರ್ಕಾರದಲ್ಲಿ ಅಲ್ಲಿ ಇರುವಂಥ ಹೆಚ್ಚು ಕಡಿಮೆ 3,000ಕ್ಕೂ ಹೆಚ್ಚು ಎಕರೆಗಳು ಗೋಮಾಳ ಇದೆ. ಆ 2,000 ಎಕರೆಯಲ್ಲಿ ಈ ಅಲ್ಲಿನ ಶಾಸಕರ ಹಿಂಬಾಲಕರು ಮತ್ತು ಅವ್ರ ಜೊತೆ ಇರುವಂಥವರು ಈಗ 10 ಜನಕ್ಕೆ ಆಲ್ರೆಡಿ 10 ಎಕರೆ ಸ್ಯಾಂಕ್ಷನ್ ಆಗಿದೆ. ಯಾಕೆ ಈ ಟೌನ್ಶಿಪ್ ಇಲ್ಲೇ ಆಗ್ಬೇಕು? ಇಲ್ಲ, ಖಂಡಿತವಾಗ್ಲೂ ದಾಖಲೆ ಬಿಡುಗಡೆ ಆಗಿದೆ. ಸಮಯ ಕೊಟ್ಟರೆ ನಾನು ಅದನ್ನು ಹೇಳ್ತೀನಿ. ಇದೇ ಸಂತೋಷ್ ಹೆಗಡೆ ಅವ್ರು ಹೋಗಿದ್ರಲ್ಲ, ಆ ಸ್ಟ್ರೈಕ್ ಬಿಡುಗಡೆ ಆಯಿತು. 10 ಜನಕ್ಕೂ ಹೆಚ್ಚು ಶಾಸಕರ ಹಿಂಬಾಲಕರು ಅವ್ರ ಹೆಸರಲ್ಲಿ 10 ಎಕರೆ ಗೋಮಾಳ ಒತ್ತುವರಿಯಾಗಿದೆ. ಅವ್ರ ಹೆಸರಿಗೆ ಗೌರ್ಮೆಂಟಿಂದನೇ ಇವತ್ತು ಜಮೀನನ್ನು ತಗೊಂಡಿದ್ದಾರೆ, ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗ ಅದೇ ಸರ್ಕಾರಕ್ಕೆ ಜಮೀನನ್ನು ಕೊಟ್ಟು ದುಡ್ಡು ಮಾಡ್ಕೊಂತ ಉನ್ನಾರ. ಅದಕ್ಕೆ ಈ ಟೌನ್ಶಿಪ್ಪು ಬಿಡದಿಗೆ ಯಾಕೆ ಆಗಬೇಕು? ಬೇರೆ ಅಭಿವೃದ್ಧಿ ಮಾಡ್ದೇನೆ ಬಿಡದಿಯಲ್ಲೇ ಟೌನ್ಶಿಪ್ಪನ್ನು ಹಠ ಬಿದ್ದು ಯಾಕೆ ಈ ಸರ್ಕಾರ ಮಾಡೋಕ್ಕೆ ಹೋಗಿದೆ ಅಂದರೆ ಇದೆಲ್ಲ ರಾದ್ದಾಂತ ಇದೆ, ದುಡ್ಡು ಮಾಡುವಂಥ ಹುನ್ನಾರ ಇದೆ. ಇವತ್ತು ಹೇಳ್ದಂಗೆ ರೈತರು ಪಾಳು ಅಲ್ಲಿ ಸಣ್ಣ ಸಮಾಜಗಳು ಇದೆ. ಏನೇನು ಇವತ್ತು ಗೊಲ್ಲರು ಸಮುದಾಯದ ಬಹುಸಂಖ್ಯಾತರು ಬಿಡದಿಯಲ್ಲಿದ್ದಾರೆ. SC STಗಳು ಜಮೀನಿದೆ, ಅವ್ರಿಗೆಲ್ಲ ಎಷ್ಟೆಷ್ಟು ಅರ್ಧ ಎಕರೆ 1 ಎಕರೆ ಇದ್ರೆ ಹೆಚ್ಚು ಅವ್ರ ಜಮೀನುಗಳು. ಆ ಜಮೀನುಗಳನ್ನು ಇವತ್ತು ಅವ್ರಿಗೇನಂತ ಈ ಸರ್ಕಾರ ಅವ್ರ ಜಮೀನುಗಳನ್ನು ಬೇರೆಯವ್ರು ಕೊಂಡ್ಕೊಳ್ಳೋದಿಲ್ಲ. ಯಾರನ್ನು SC ST ಕಾಯ್ದೆ ಬಂದಿದೆ, ಇವತ್ತು ಜಮೀನುಗಳು ಕೊಡಲ್ಲ. ಇವತ್ತು ನಮಗೆ 1 ಎಕರೆ ಜಮೀನು ಇದ್ರೆ 2 ಕೋಟಿ ಬರ್ತದೆ ಅಂತ ನೋಡ್ತಾ ಇದ್ದಾರೆ. ಅವ್ರಿಗೆ ಪಾಪ 2 ಕೋಟಿ ಆಸೆ, ಆದರೆ ಅವ್ರ ಮನೆ ಮಠ ಎಲ್ಲ ಒಂದೊಂದು ಅರ್ಧ ಎಕರೆಯಲ್ಲಿ ಮನೆ ಮಠ ಜಾನುವಾರು ಕಟ್ಕೊಂಡಿದ್ದಾರೆ. ಇವತ್ತು ಎಲ್ಲೋ 2 ಕೋಟಿ ಬರುತ್ತೆ ಅನ್ನೋ ಆಸೆಗೋ ಯಾವುದೋ ಒಂದು ಸಾಲ ಮಾಡ್ಕೊಂಡಿದ್ದೀನೋ ಅನ್ನೋ ಆಸೆಗೆ ಇವತ್ತು ಜಮೀನನ್ನು ಕೊಡ್ತೀವಿ ಅಂತ ಮುಂದೆ ಬಂದಿರೋರನ್ನ ಅವ್ರನ್ನೇ ಇವ್ರು ನೋಟ್ ಮಾಡ್ಕೊಂಡಿರುವಂಥದ್ದು. ಹೌದು, ಅದನ್ನ ಜಮೀನನ್ನ ಇವ್ರೇನ ಹೌದು ಬಳಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ನಿಜವಾದಂತ ಇವತ್ತು ರೈತರು ಅವ್ರ ಪರವಾಗಿ ಕೇಳೋದು. ಈಗ ಅರ್ಧ ಎಕರೆ ಈಗ ಅಲ್ಲೇನೋ ಪಾಪ ಅವರಿಗೆ ಆ ಅರ್ಧ ಎಕರೆಲಿ ಏನೋ ಸಣ್ಣ ಪುಟ್ಟದ ಏನೋ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಡಂಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದೇ ಇವತ್ತಿನ ಸರ್ಕಾರ ಅವ್ರಿಗೆ ಏನು ಇವತ್ತಿನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಜಮೀನು ಕೊಡುವ ಬೋರ್ ಹಾಕೊಡುವಂಥದ್ದು, ಹಸುಗಳನ್ನು ಕೊಡುವಂಥದ್ದು, ಅದನ್ನ ಕೊಡುವಂತ ಕೆಲಸ ಆಗ್ಬೇಕು. ಇವತ್ತು ಇಷ್ಟು ಹತ್ರದಲ್ಲಿರುವಂತ ನಗರಕ್ಕೆ ತೋಟಗಾರಿಕೆ ಮಾಡ್ಕೊಡ್ಬೋದು, ಗ್ರೀನ್ ಹೌಸ್ ಮಾಡ್ಕೊಡ್ಬೋದು. ಈ ನಿಟ್ಟಿನಲ್ಲಿ ಆ ಜನನ ಬದುಕು ಕಟ್ಕೊಳಕ್ಕೆ ಬಂದು ಹೂ ಇದ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲ ನೋಡಿ, ಇವತ್ತು 10 ಗುಂಟೆ ಜಾಗದಲ್ಲಿ ಕಲ್ಕತ್ತಾದವ್ರು ಬಂದು ಇಲ್ಲೂ ಹೂವಿನ ಒಂದು ಗ್ರೀನ್ ಹೌಸ್ ಮಾಡಿ ನೀವು ಕುಂಬ್ಳಗೂಡ್ಗೆ ಹೋದ್ರೆ ನಮ್ಮವ್ರಿಗೆ ಮಾಡ್ಕೊಡಲ್ಲ ಇವರು. ಕುಂಬ್ಳಗೂಡ್ಗೆ ಹೋದ್ರೆ ನೀವು
ಇಲ್ಲಿ ಬಂದಿರ್ತಕ್ಕಂಥ ಬಿಹಾರದವರು ದೊಡ್ಡ ದೊಡ್ಡ ಶೆಡ್ಗಳಲ್ಲಿದ್ದಾರೆ ಲೇಬರ್ಸು, ಅವ್ರು ಯಾರು ಏನು ಎತ್ತೋದು ಗೊತ್ತಿಲ್ಲ, ಫ್ಯಾಕ್ಟ್ರಿಗಳು ಅಲ್ಲೇ ಆಗಿದೆ. ಇವತ್ತು ಬಿಡದಿ ಟೌನ್ಶಿಪ್ ಮಾಡಕ್ ಹೋಗಿ ನೀವು ಯಾರನ್ನ ತಗೊಂಡೋಗಿ ನೀವು ತುಂಬಬೇಕು, ಯಾವ ಮಾಫಿಯಾ ತುಂಬಬೇಕು, ರಿಯಲ್ ಎಸ್ಟೇಟ್ ಉದ್ಧಾರ ಮಾಡಕ್ಕೋಸ್ಕರ. ಅದು ದೊಡ್ಡ ವಿಚಾರ ಇನ್ನೂ ಇದೆ. ಇರ್ಷಾದ್ ಅವರೇ, ನೀವು ಹೇಳಬೇಕು, ಬಲವಂತವಾಗಿ ತಗೊಳ್ಳೋದಿಲ್ಲ ರೈತರಿಂದ ಕೃಷಿ ಭೂಮಿನ ಅಂತ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹೇಳೋಕು. ಯಾಕಂದರೆ ರಾಜಕಾರಣಿಗಳ ಮಾತು ಮೇಲೆ ಅಷ್ಟು ನಂಬಿಕೆ ಇಲ್ಲ ಜನರಿಗೆ. ಅಂಥ ಪರಿಸ್ಥಿತಿ ಲಿಖಿತ ರೂಪದಲ್ಲಿ ಒಂದು ಆದೇಶ ಹೊರಡಿಸ್ಬಿಟ್ರೆ ಜನಕ್ಕೂ ಕ್ಲಾರಿಟಿ ಸಿಗುತ್ತೆ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಅಂದರೆ ಅದು ಲಿಖಿತ ರೂಪ ರೀತಿಯಲ್ಲೇ ಇರುತ್ತೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದು ಮುಂದೆ ಹೋಗಿ ಕಾನೂನು ಆಗುತ್ತೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾವು ಸಮಿತಿ ರಚನೆ ಮಾಡ್ತೀವಿ, ಯಾರ್ಯಾರು ರೈತರಿಗೆ ತೊಂದರೆ ಆಗ್ತಾ ಇದೆ, ಏನು ಸಮಸ್ಯೆ ಇದೆ, ಅವ್ರು ತಮ್ಮ ಅಭಿಪ್ರಾಯವನ್ನು ಆ ಸಮಿತಿಯ ಮುಂದೆ ಅವ್ರು ಬಂದು ಹೇಳ್ಬೋದು ಅಂತ. ಸೊ ಇದು ಒಂದು ಕಡೆ ಆಯಿತು. ಇನ್ನೊಂದು, ಇವರ ನಾಯಕರ ಗೋಮುಖ ವ್ಯಾಘ್ರತನವನ್ನು ನೋಡಬೇಕಾಗ್ತದೆ ನಾವು. ಇವಾಗ ಮಣ್ಣಿನ ಮಕ್ಕಳು ಅಂತ ಹೇಳಿ ನಿಮ್ಗೆ ಗೊತ್ತಾಯಿತು, ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು. ಈಗ ಕ್ಯಾತಗಾನಹಳ್ಳಿಯ ಜಮೀನನ್ನು ಇವರು KIDBನಲ್ಲಿ ಬರದೇ ರೀತಿಯಲ್ಲಿ ಯಾವ ರೀತಿ ಅವರು ಆ ಟೈಮಲ್ಲಿ ಇರುವಂಥ ಅವ್ರ ಬೀಗರಾಗಿರ್ಬೋದು, ಅವ್ರ ರಿಲೇಷನ್ ಆಗಿರ್ಬೋದು, ಅಲ್ಲಿ ಅವರು ಅಧಿಕಾರಿ ಆಗಿರ್ತಾರೆ, ಅದನ್ನು ಯಾವ ರೀತಿ ನೋಡಿದ್ರು, ಅಥವಾ ದೇವಗೆರೆ ಸುತ್ತಮುತ್ತಲಿರುವಂತಹ ಜಮೀನು ಇವ್ರು ಏನು ಖರೀದಿ ಮಾಡಿದ್ರು ಅದು ಈ ಟೌನ್ಶಿಪ್ಗೆ ಒಳಪಡದೇ ರೀತಿಯಲ್ಲಿ ಅವ್ರು ನೋಡ್ಕೊಂಡಿರುವಂತಾಗಿರ್ಬೋದು. ಅಂದರೆ ರೈತರ ಹಿತಾಸಕ್ತಿ ಅಂತ ಇವರು ಮೇಲೆ ತೋರಿಸಿದ್ರು ಸ್ವಹಿತಾಸಕ್ತಿ ಇದೆ ಅವ್ರದ್ದು ಇದರಲ್ಲಿ ಒಳಗಡೆ. ಅರ್ಥ ಆಯ್ತಲ್ಲ? ಇವರು ಹೇಳೋದೊಂದು ಮಾಡೋದೊಂದು, ಇವರು ಮಾತು ಮತ್ತು ಕೃತಿಯಲ್ಲಿ ಬಹಳ ದೊಡ್ಡ ರೈತಾಪಿ ವರ್ಗದವರನ್ನ ಮುಂದೆ ಇಟ್ಕೊಂಡು ಮುಂದೆ ಬರುವ ರಾಜಕಾರಣಕ್ಕಾಗಿ ನೆಲೆಯನ್ನ ಕಂಡುಕೊಳ್ತಾ ಇರುವಂತಹ ಬೆಂಗಳೂರು ಸುತ್ತಮುತ್ತ ಸಚಿವರಾಗಿ ಅವ್ರ ಇಲಾಖೆಯಲ್ಲಿ ಒಂದು ಯೋಜನೆ ಅವ್ರು ತಂದಿಲ್ಲ. ಒಂದು ಯೋಜನೆ ಅವರು ಎಲ್ಲ ಕಾಗದ ಮೇಲೆನೇ ಇರೋದು. ಬರೀ ಬರ್ತಾರೆ, ರಾಜಕೀಯ ಪ್ರೇರಿತವಾದಂತ ಹೇಳಿಕೆ ವಾಪಸ್ ದಿಲ್ಲಿಗೆ ಹೋಗ್ಬಿಡ್ತಾರೆ. ಕಾಂಗ್ರೆಸ್ನವರ ಶ್ರದ್ಧೆ, ಭಕ್ತಿ, ಇಚ್ಛಾಶಕ್ತಿ ಬಿಡದಿ ಟೌನ್ಶಿಪ್ ಅಲ್ಲಿ ಹೆಂಗಿದೆ ಅಂದ್ರೆ ನೀವು ಗ್ಯಾರಂಟಿಗೂ ಹಾಕ್ಲಿಲ್ಲ ಅಥವಾ ಈ ರಸ್ತೆ ಗುಂಡಿ ಮುಚ್ಚಕ್ಕೂ ಹಾಕಿಲ್ಲ. ಅಷ್ಟು ಇಚ್ಛಾಶಕ್ತಿ, ಅಷ್ಟು ಆತ್ಮಶಕ್ತಿ, ಆತ್ಮಸ್ಥೈರ್ಯ ತುಂಬಿಡ್ತಾ ಇದ್ರೆ. ವೈ ಅಲ್ಲ, ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರ ನಾವು ಎರಡನೇ ಮುಖವನ್ನ ತೋರಿಸಬೇಕಾಗ್ತದೆ. ಇವತ್ತು ಯಾವ ರೀತಿ ಅವರು ರೈತರನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. ನನಗೆ ಸರ್ಕಾರಿ ಆಸ್ಪತ್ರೆಗಳ ಕತೆ ಹೇಳಿ, ಸರ್ಕಾರಿ ಶಾಲೆಗಳ ಕತೆ ಹೇಳಿ, ರಸ್ತೆಗಳ ಕತೆ ಹೇಳಿ, SC ST ನಿಗಮಗಳ ಹಣದ ಕತೆ ಹೇಳಿ, ಅಲ್ಲಾಗಬೇಕಾಗಿರೋ ಅಭಿವೃದ್ಧಿ ಕತೆಗಳನ್ನು ಹೇಳಿ. ಇವತ್ತಿಗೂ ಕೂಡ ಗಿರಿಜನರು ಬದುಕನ್ನು ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸಮಾಜದಲ್ಲಿ ತಳಮಟ್ಟಕ್ಕಿದ್ದಾರೆ, ಅವರು ಮುಖ್ಯವಾಹಿನಿಗೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಿ. ಬಿಡದಿ ಅಂತ ಹೇಳಿ ಡೈವರ್ಟ್ ಮಾಡ್ತಾ ಇದ್ರು. ಇವತ್ತು ಕೂಡ ಬದುಕನ್ನ ಕಟ್ಟಿಕೊಡೋದಕ್ಕೆ ಇವತ್ತು ಯೋಜನೆಗಳನ್ನು ತಂದಿರುವಂತದ್ದೇ ಆಧಾರದ ಮೇಲೆ ಬದುಕನ್ನ ಹಾಳು ಮಾಡೋದಕ್ಕೆ ಬಿಜೆಪಿ ಅವರು ಕೂತ್ಕೊಂಡಿರೋದು. ನಾವು ಇವತ್ತು ಬಡವರು ಇರ್ಬೋದು, ಯಾರ್ಯಾರು ತೊಂದರೆಯಲ್ಲಿದ್ದಾರೆ ಅವರ ಕೈ ಹಿಡಿಯುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. 1 kg ಬೀನ್ಸ್ ತಗೊಳಕ್ ಹೋದ್ರು 1/4 kg ಬಂದಿದ್ದಾರೆ ಸರ್. ಹಂಗಾಗಿ ಬಂದಿದ್ದಾರೆ. ಅಲ್ಲ, ಪರಿಸ್ಥಿತಿ ನಮ್ಗೆ ಗೊತ್ತದು. ಅಲ್ಲ, ಇವತ್ತು ಎಲ್ಲಾ ಸರ್ಕಾರಗಳ ಸರ್ಕಾರ ಇಲ್ಲಿ, ಆಮೇಲೆ ಕೇಂದ್ರ ಸರ್ಕಾರದ ನೀತಿಗಳು ಇದೆ ಮೇಡಮ್. ಕೇಂದ್ರ ಸರ್ಕಾರದ ನೀತಿಗಳು ಇದೆ. ಅರ್ಥ ಆಯ್ತಲ್ಲ? ಇವತ್ತು ಯಾವ ರೀತಿ ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ. ಉಳಿದಿದ್ದೆಲ್ಲ ಡೈವರ್ಟ್ ಮಾಡ್ಬಿಟ್ರೆ ನೀವು ಯಾವ್ಯಾವ್ದನ್ನ ಏರ್ಸಿದ್ರಿ, ತೆರಿಗೆ ಯಾವ್ದಾವ್ದು ಏರ್ಸಿದ್ರಿ, ಸ್ಟಾಪ್ ಡ್ಯೂಟಿ ಯಾವ್ದು ಏರ್ಸಿದ್ರಿ, ಮತ್ತೆ ಬೇರೆ ಏರ್ಸಿದ್ರಿ, ತಿನ್ನೋ ಆಹಾರ ಪದಾರ್ಥಗಳ ಮೇಲೆ ಯಾಕೆ ತೆರಿಗೆ ಹಾಕಿದ್ರಿ, ಇಡೀ ಪ್ರಪಂಚ ಏನೇನ್ ತೆರಿಗೆ ಹಾಕಿದ್ರಿ, ಯಾವ ರೀತಿ ಇವತ್ತು ಜನ ಆರೋಗ್ಯ ಆಗ್ತಾ ಇರೋದು ಯೂಸ್ ಮಾಡಿದ್ರೆ ಕೌಂಟರ್ ಕೊಡೋದೆಲ್ಲ ಅರ್ಧಕ್ಕೆ ಇಳಿಸ್ಬೇಕು. ₹80 ಪೆಟ್ರೋಲ್ ಕೊಡ್ಬೋದು, ₹80 ಕೊಡ್ಬೋದು, ಆದ್ರೆ ₹111 ₹1,000 ಬರ್ತಾ ಇದೆ. ಕಸದ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ. ಪರಿಸ್ಥಿತಿ ಆಗಿದೆ. ಇಲ್ಲ ಇಲ್ಲ, ನೀವು ಅರ್ಧಕ್ಕೆ ಇಳಿಸ್ಬೇಕು. ಕೊಡ್ತೀನಿ ಪದ್ಮಾವತಿ, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಬರೀ ರಾಜಕೀಯ ಮಾಡ್ತೀರಾ, ನಿಜಕ್ಕೂ ರೈತರ ಜೊತೆ ನಿಂತ್ಕೋತೀರಾ? ಇಲ್ಲ ಮೇಡಮ್, ನಾವು ನಿಜಕ್ಕೂ ರೈತರ ಜೊತೆ ನಿಂತ್ಕೋತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡೆ ಇವತ್ತು ನಾವು ಜೀವನ ಮಾಡ್ಕೊಂಡು ಬರ್ತಾ ಇದ್ದು. ಅವತ್ತು ಕುಮಾರಸ್ವಾಮಿ ಅವರು ಏನ್ ಪ್ರಾಜೆಕ್ಟ್ ನ ತಗೊಂಬಂದಾಗ ಅವತ್ತು ಇವ್ರು ಇದೇ ಕಾಂಗ್ರೆಸ್ನವರು DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, 2007 ಜುಲೈ 30-31 150 ಪೇಜನ್ನ ರೆಕಾರ್ಡೆಡ್ ತಗೊಬಂದು ಹೌಸ್ ಅಲ್ಲಿ ಗಲಾಟೆ ಮಾಡಿದ್ರು. ಅವಾಗ HK ಪಾಟೀಲ್ ಅವರ ಸತ್ಯಶೋಧ ಸಮಿತಿ ಅಂತ ಮಾಡಿದ್ರು. ಆ ಸಮಿತಿ ನನ್ನ ಮಾಹಿತಿ ಪ್ರಕಾರ ಇದು ಕೃಷಿಕರ ಭೂಮಿ, ಇದನ್ನ ಟೌನ್ಶಿಪ್ ಮಾಡಕ್ಕೆ ಇಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಅದನ್ನ ರೆಡ್ ಝೋನ್ ನ ಸಿಡಿಪೆ ಮಾಡ್ತು.
ಅದನ್ನ ಮಾಡಿದ್ಯಾರು CDP. ಇವತ್ತು ಕುಮಾರಸ್ವಾಮಿ ಅವ್ರ ಕನ್ಸಿನ ಕೂಸು ಅಂತ ಪದೇ ನಿಮ್ ಯೋಜನೆ ಅಂದ್ರೆ ಅಧಿಸೂಚನೆ ಮಾಡಿದ್ರ ಸರ್? ಅವತ್ತು ಅಧಿಸೂಚನೆ ಮಾಡಿದವರು ನೀವು 2025ರಲ್ಲಿ. ಇವಾಗ ಅಂತಿಮ ಅಧಿಸೂಚನೆ 2 ತಿಂಗಳು ಹಿಂದೆ ಮಾಡಿದಿರಿ. ಇವತ್ತು ಕರ್ನಾಟಕ ಜನ ಇವತ್ತು ದಡ್ರಲ್ಲ, ನೀವು ದಡ್ರಿರ್ಬೋದು, ಕರ್ನಾಟಕ ಜನ ದಡ್ರಲ್ಲ. ಇವತ್ತು ಎಲ್ಲಾನು ಗಮನಿಸ್ತಾ ಇದ್ದಾರೆ, ಇಡೀ ಕರ್ನಾಟಕ ಜನ ಗಮನಿಸ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಹೇಳ್ಕೊಳ್ತಾ ಇದ್ದೀನಿ, ನಾವ್ ಯಾವತ್ತಿದ್ರು ಮಣ್ಣಿನ ಮಕ್ಕಳೇ, ನಾವು ಮಣ್ಣಿನ ಮಕ್ಳಿಗೋಸ್ಕರನೇ ನಾವು ಕೆಲಸ ಮಾಡ್ತೀವಿ. ಮುಂದೆನೂ ಅಷ್ಟೇ, ಹಿಂದೆನೂ ಅಷ್ಟೇ. ಮುಂದೆ ಕುಮಾರಸ್ವಾಮಿ ಅವರಿಗೆ ಇದೆಲ್ಲ ನೋಡ್ತಿದ್ದಾರೆ. ಇವತ್ತು ಅಟ್ ಪ್ರೆಸೆಂಟ್ ಎಲೆಕ್ಷನ್ ನಡೀಲಿ ಮೇಡಮ್, ಮುಖ್ಯಮಂತ್ರಿ ಕುಮಾರಣ್ಣನೇ ಆಗೋದು. ಇವತ್ತು ಎಲೆಕ್ಷನ್ ನಡೀಲಿ, ಇವತ್ತು ಕರ್ನಾಟಕ ಜನ ಮಾತಾಡ್ತಾ ಇದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗ ಕುಮಾರಣ್ಣ ಬರೀ 20 ತಿಂಗಳು ಮೇಡಮ್ ಜನಪರ ಕಾರ್ಯಕ್ರಮ ಕೊಟ್ಟವ್ರು. ಇವತ್ತು 20 ತಿಂಗಳಲ್ಲಿ ಇವತ್ತು ರಾಶಿ ನೆನಪಲ್ಲಿ ಇಟ್ಕೊಂಡ್ರು. ಇವ್ರು ಏನ್ ನೆನಪಲ್ಲಿ ಇಟ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಇವತ್ತು ನೆನಪಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆ ಇದೆ, 5 ಇದೆ. ದೇವನಹಳ್ಳಿಯಲ್ಲಿ ಏನೋ ಹೋರಾಟ 700 ಎಕರೆ ಮೇಡಮ್ ಇದನ್ನ ಕೊಟ್ಟೆ ಇವತ್ತು ಜನ 1700 ಎಕರೆ 77 ಎಕರೆ ಹೇಗೆ ಬಿಟ್ಕೊಟ್ರು ಈ ಹೋರಾಟಕ್ಕೆ, ಮತ್ತೆ ಅಲ್ಲಿನ ದಲಿತ ಪರ ಹೋರಾಟಕ್ಕೆ, ಮತ್ತೆ ರೈತರಿಗೆ ಬೆಲೆ ಕೊಟ್ಟು ಹೇಗೆ ಬಿಟ್ಕೊಟ್ರು, ಅದೇ ರೀತಿ ಇವತ್ತು ಅಲ್ಲಿನ ಬದುಕು ಕಟ್ಟಿರುವಂತ ರೈತರು ಅಲ್ಲ. ನಮ್ಗೆ ಸಿದ್ದರಾಮಯ್ಯನವರಲ್ಲ, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಇರ್ಲಿ, ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಿರ್ಲಿ, ನಾವು ಕೇಳ್ತಾ ಇರೋದು ಸರ್ಕಾರವನ್ನ. ಯಾರು ಮುಖ್ಯಮಂತ್ರಿ ನಮ್ಗೇನು, ಸಿದ್ದರಾಮಯ್ಯನವರೇ ಆಗ್ಲಿ ಬಿಡಿ, ಹಂಗಾರೆ ಸಿದ್ದರಾಮಯ್ಯನವರೇ ಕೂರಿಸ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಡ್ಲಿ, ನಮ್ಗೇನು. ಹಾಗಾಗಿ ಅಲ್ಲಿನ ಜನಕ್ಕೆ ರೈತರಿಗೆ ಬೆಲೆ ಕೊಡಬೇಕು. ನೋಡಿ, ಈ ಯೋಜನೆಗಳು ಏನೇನ್ ಮಾಡ್ತಾ ಇದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ, ಒಂದು ಡಾಕ್ಯುಮೆಂಟೆಡ್ ಉದಾಹರಣೆ. ಇದು ನಮ್ಮ ಕೆಂಗೇರಿ ಉಪನಗರದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಘಟನೆ. ಏನಂದ್ರೆ ಜ್ಞಾನ ಮಿತ್ರ ಎಜುಕೇಶನ್ ಸೊಸೈಟಿ ಅಂತ ಒಂದು ಆಲ್ರೆಡಿ ಒಂದು ಮಾನ್ಯ ಕೇಂದ್ರ ಸಚಿವರ ಮಗಳ ಒಂದು ವಿದ್ಯಾಸಂಸ್ಥೆ ಇದೆ. ಆ ಮಗಳ ಈ ವಿದ್ಯಾಸಂಸ್ಥೆ ಹಿಂಭಾಗದಲ್ಲಿ ಪ್ರಥಮ ದರ್ಜೆ ಕಾಲೇಜಿಗೆ ಆಗ್ಲೇ ಅನುಮೋದನೆ ಕೊಟ್ಟಿರತಕ್ಕಂತಹ 40,000 ಅಡಿಗಳ ಅಂದ್ರೆ 1 ಎಕರೆಯಷ್ಟು ಜಾಗವನ್ನು ಬಿಡಿಯೇ CA ಸೈಟ್ ಅನ್ನ ಅದನ್ನು ಹುನ್ನಾರದಿಂದ ವ್ಯವಸ್ಥಿತವಾಗಿ ಅದನ್ನ ಕೇಸ್ ಹಾಕ್ಸಿ ಅದನ್ನು ತೆರವುಗೊಳಿಸಿ ಇವತ್ತು ಜ್ಞಾನ ಮಿತ್ರ ಎಜುಕೇಶನ್ ಸೊಸೈಟಿಗೆ ಕೊಟ್ಟಿದ್ದಾರೆ. ತೆರವು ಮಾಡಿ ಅದನ್ನ 65 ಲಕ್ಷ ರೂಪಾಯಿ ಆಗ್ಲೇ ವಿನಿಯೋಗ ಮಾಡಿ ಕಟ್ಟಡನೂ ಸಹ ಕಟ್ಟಿದ್ರು. ಅದನ್ನ ಕೊಟ್ಟು ಇವತ್ತು ಜ್ಞಾನ ಮಿತ್ರ ಎಜುಕೇಶನ್ ಸೊಸೈಟಿಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ನೀವು ಸಂಸದರ ಮೇಲೆ ಪ್ರಶ್ನೆ ಮಾಡಬಾರ್ದು, ಕೇಂದ್ರ ಸಚಿವರ ಮೇಲೆ. ಅದು ಅವ್ರದಲ್ಲ ಅಂತ ಅವ್ರ ಮಗಳದಂತೆ. ಅಂದ್ರೆ ಇವರು BJP ಅವರು, ಯಾರು ಇವರು ಕೇಂದ್ರ ಸಚಿವರು BJP ಅವರು. ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಆರ್ಡರ್ ಆಗಿರೋದು ಯಾವ ಗೊತ್ತರ, 2/7/2026. ಏನ್ ಅಡ್ಜಸ್ಟ್ಮೆಂಟ್? ಇದನ್ನ ನಾವು ಹೇಳ್ತಾ ಇರೋದು. ಇದು ಅಡ್ಜಸ್ಟ್ಮೆಂಟ್ಗೋಸ್ಕರ ಇವೆಲ್ಲಾ ಟೌನ್ಶಿಪ್ಗಳು ಇನ್ನೊಂದು ಇವರೇ ಹೊಡ್ಕೊಳ್ಳೋದಕ್ಕೆ ಎಕ್ಸ್ಪರ್ಟ್. ಇದು ಡಾಕ್ಯುಮೆಂಟೆಡ್, ಇದು ರಿಜಿಸ್ಟರ್ಡ್ ಡಾಕ್ಯುಮೆಂಟೆಡ್ ಆಯುಕ್ತರು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಹೇಳ್ಬೇಕಲ್ಲ ಇವರೆಲ್ಲ. ರೈಟ್. ಇರ್ಷಾದ್ ಅವರ ಲಾಸ್ಟ್ ರಿಯಾಕ್ಷನ್, ರೈತರ ಪರವಾಗಿ ಕಾಂಗ್ರೆಸ್ ಇದೆಯಾ? ಒಂದ್ ಲೈನ್ ನೋಡಿ, ರೈತರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಯಾವತ್ತೂ ಕಾಂಗ್ರೆಸ್ ಪಕ್ಷ ಇದೆ. ರೈತರ ದಾರಿ ತಪ್ಪಿಸಿ ಏನು ಒಳಸಂಚವನ್ನ ಮಾಡ್ತಾ ಇದ್ದಾರೆ ಅದನ್ನ ಜಾಗೃತಿಯಾಗಿ ಹಿಡಿದು ಇವತ್ತು ಏನು ಸಮಿತಿ ರಚನೆ ಮಾಡಿ ಮುಂದೆ 100% ಕೊಡುತ್ತೆ. ಅದ್ರ ಮುಂದೆ ರೈತರು ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಮತ್ತೆ ಮುಂದೆ ಅವರ ಕಷ್ಟ ಕಾರ್ಪಣ್ಯ ಅವರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತೆ. ಓಕೆ. ಆತ್ಮಾನಂದ್ ಅವರು, ಇರ್ಷಾದ್ ಅವರು, ಶಶಿಧರ್ ಅವರು, ಪದ್ಮಾವತಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಿಡದಿ ಟೌನ್ಶಿಪ್ ವಿಚಾರ ತಾರಕಕ್ಕೇರಿದೆ. ವಿಶೇಷವಾಗಿ ಘನತ ವಿತ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಒತ್ತಾಯದಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇದು ನನ್ನ ಕನಸಲ್ಲ, HD ಕುಮಾರಸ್ವಾಮಿ, BS ಯಡಿಯೂರಪ್ಪನವರ ಆಡಳಿತದ ಅವಧಿಯ ಕನಸು ಅಂತ ಹೇಳಿದ್ದಾರೆ. ಆ ಕನಸನ್ನು ಸಾಕಾರ ಮಾಡೋಕ್ಕೆ DK ಶಿವಕುಮಾರ್ ಅವರೇ, ನೀವು ಯಾಕೆ ಇಷ್ಟೊಂದು ಪರದಾಡ್ತಾ ಇದ್ದೀರಿ? ರೈತರ ಪರವಾಗಿ ನಿಂತ್ಕೊಳ್ಳಿ, ರೈತರ ಭೂಮಿಯನ್ನು ಉಳಿಸ್ಕೊಡಿ, ರೈತರ ಪರವಾಗಿ ಪ್ರತಿಯೊಂದು ಯೋಚನೆಗಳಿರಲಿ. ಅಲ್ಲೇನೋ ಕಷ್ಟ ಇದೆಯಾ ಬಿಡದಿಯಲ್ಲಿ, ಅವ್ರು ಕೃಷಿ ಮಾಡೋಕ್ಕಾಗ್ತಿಲ್ವಾ? ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.